कृष्णाय कृष्णभक्ताय तद्भक्ताय नमो नमः। नमो विष्णुपादाय राधिकाय प्रियात्मने श्री श्रीमद्भक्तिवेदान्त नारायण इति नामिने। श्रीकृष्ण लीला कथानि सुधाक्षम औदार्य माधुर्य गुणैश्च वरं वरेण्यं पुरुषं महान्तं नारायणं त्वं शिरसा नमामि। त्रिदण्डीनां भक्तशिरोमणिं च श्रीकृष्णपादाब्जहृदयकवि चैतन्यलीलामृतसारसारं नारायणं त्वं सततं प्रपद्ये। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम्। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम राम हरे हरे। हरे कृष्णा कृष्णा हरे 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 राम राम हरे हरे। हरे कृष्णा कृष्णा हरे 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 राम राम हरे हरे। कृष्णा कृष्णा हरे 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 राम राम हरे हरे। हरे कृष्णा कृष्णा हरे 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 राम राम हरे हरे। कृष्णा हरे 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 राम हरे हरे। कृष्णा हरे 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 राम हरे हरे। कृष्णा हरे 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 राम हरे हरे। अष्टमल्लम गुरुपाद पद्म भक्ति वेदांत नारायण गोस्वामी भारत कोटि दंडवत प्रणाम अर्पण ಮಾಡ್ತೀನಿ ಹಾಗೂ ರೂಪಾನುಗ ಗುರುವಾದ ನಾಮ ನಿಷ್ಠ ಶಾಂತ ಶ್ರೀಪಾದ ನಿರುಪಚಾರ ಗುಣ ಅನಂತ ಕೋಟಿ ದಂಡವತ್ ಹಾಗೂ ಎಲ್ಲ ವರ್ತಮಾನ ಭೂತ ಭವಿಷ್ಯ ಎಲ್ಲ ವೈಷ್ಣವ ತಾವತ್ ದಂಡವತ್ ಪ್ರಣಾಮ ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ ವೈಷ್ಣವೇಭ್ಯೋ ನಮಃ. ಇದು ಪುರುಷೋತ್ತಮ ತಿಂಗಳು, ಪುರುಷೋತ್ತಮ ಮಾಸ, ಪುರುಷೋತ್ತಮ ವ್ರತ ನಡೀತಾ ಇದೆ. ಪುರುಷೋತ್ತಮ ಧಾಮ ಈ ಈ ತಿಂಗಳಲ್ಲಿ ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣ ಗೋಕುಲೋತ್ಸವಂ ಈಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ ಗೋಪರೂಪಿಣಾಂ ಗೋಪರೂಪಿಣಂ ಗೋಪಿಕಾ ಪ್ರಿಯಂ. ಗೋಪರೂಪಿಣಂ ಅವನು ಬಾಲಕನ ರೂಪ. ಆಮೇಲೆ ಗೋಪಿಕಾ ಪ್ರಿಯ, ಎಲ್ಲ ಗೋಪಿಯರಿಗೆ ತುಂಬಾ ಅತ್ಯುತ್ತಮ ಪ್ರಿಯ. ಸೊ ಈ ರಾಧಾಕೃಷ್ಣ ಯುಗಲಾನೆ ನಮಗೆ
ಈ ಆದರಣೀಯ ಈ ಉಪಾಸನೆ ಈ ತಿಂಗಳಲ್ಲಿ. ಈಗ ಆ, ಮೇ, ಜೂನ್, 11 ಜೂನು ಕಮಲಾ ಏಕಾದಶಿ ಇದೆ. ಆಮೇಲೆ 15ನೇ ತಾರೀಕು ಸೋಮವಾರ ಎಂಡ್ ಆಗುತ್ತೆ. ಅಂದ್ರೆ ನಾಳೆಯಿಂದ ಒಂದು ವಾರಕ್ಕೆ ಇದು ಸಮಾಪ್ತಿ ಆಗುತ್ತದೆ. ಆದ್ರಿಂದ ಇನ್ನ ಇರೋದು ಹೆಚ್ಚು ಕಮ್ಮಿ ಒಂದು ವಾರ ಇದೆ. ನಾವು ಇನ್ನ ಅಗ್ರಸರ ಆಗ್ಬೇಕು. ಅಂದ್ರೆ ಈ ಪುರುಷೋತ್ತಮ ಮಾಸನ ಪಾಲನೆ ಮಾಡೋದ್ರಲ್ಲಿ ಸ್ವಲ್ಪ ಮುಂದೆ ಬರೆಯಬೇಕು. ಈಗ ಹಾಗೆ ಈ ಎಲ್ಲಾ ತಿಂಗಳಲ್ಲಿ ಇದು ಅತ್ಯುತ್ತಮವಾದ ತಿಂಗಳು ಪುರುಷೋತ್ತಮ ಮಾಸ. ಈ ತಿಂಗಳಲ್ಲಿ ನಿಮ್ಗೆ ಒಂದು ರಿಮೈಂಡರ್ ಏನಂದ್ರೆ ಇಲ್ಲಿ ಯಾವುದೇ ತರದ್ದು ಇದು ನಿಷ್ಕಾಮ ತಿಂಗಳು. ನೀವೇನೇ ಮಾಡಿ ನಿಷ್ಕಾಮ ಆಗುತ್ತೆ, ಕಾಮನೆ ಆಗುತ್ತೆ, ಸಕಾಮ ಆಗಲ್ಲ. ಹಾಗೂ ಅಪರಾಧ ಸ್ವೀಕಾರ ಮಾಡಲ್ಲ. ನೋಡಿ ಎಷ್ಟು ನಮಗೆ ಒಂದೇ ಪ್ರಾಬ್ಲಮ್, ಭಕ್ತನ ಜೀವನದಲ್ಲಿ ಒಂದೇ ಒಂದು ಪ್ರಾಬ್ಲಮ್, ಅಪರಾಧದ ಭಯ. ತುಂಬಾ ಭಯ ಇರಬೇಕು. ನಾವು ಭಕ್ತಿನ ಮುಂದುವರಿಬೇಕಂದ್ರೆ ಅದಕ್ಕೆ ಆಸ್ಪದನೆ ಕೊಡಬಾರದು ಯಾವುದೇ ರೀತಿ. ಸೊ ಈ ತಿಂಗಳಲ್ಲಿ ಭಗವಂತ ನೀವೇನೇ ಮಾಡಿ ಅಪರಾಧ ಸ್ವೀಕಾರ ಹಾಗಂತ ಹೇಳ್ಬಿಟ್ಟು ನಾವು ಜಾಸ್ತಿ ಮಾಡಕ್ಕೆ ಹೋಗಬಾರ್ದು. ಅಕಸ್ಮಾತ್ ಆಯ್ತು ಅಂದ್ರೂ ಯೋಚನೆ ಇಲ್ಲ, ನಾವು ಅವನ್ನ ಸ್ಮರಣೆ ಮಾಡ್ಕೊಂಡೇನಪ್ಪ, ಏನೋ ತಪ್ಪಾಯ್ತು, ಕ್ಷಮಿಸಿಬಿಡು, ಕ್ಷಮ ಮಾಡೋದು ಮಾಡ್ಬಿಡು. ಯಾಕಂದ್ರೆ ಯಾವುದೇ ದೇವತೆಗಳು ಪೂಜೆ ಇಲ್ಲ ಈ ತಿಂಗಳಲ್ಲಿ. ಎಲ್ಲಾ ಪೂಜೆನೂ ಕೃಷ್ಣನ್ಗೆ. ನೀವು ಯಾವುದೇ ದೇವತೆ ಪೂಜೆ ಅಂತಾನು ಹೋದ್ರು ಕಡ ಅದು ಡೈರೆಕ್ಟ್ ಆಗಿ ಕೃಷ್ಣನ್ಗೆ ಹೋಗುತ್ತೆ ಈ ತಿಂಗಳಲ್ಲಿ. ಸೊ ಅದಕ್ಕೆ ಇದು ತುಂಬಾ ಅದ್ಭುತ. ಈ ನಾವು ಇಲ್ಲಿವರೆಗೂ ಈ ಬೃಹತ್ ಭಾಗವತಾಮೃತ ಕೇಳ್ತಾ ಇದ್ವಿ. ಇದು ಇರೋದು ಇನ್ನೊಂದು ವಾರ ಇರುತ್ತೆ, ಎಷ್ಟಾಗುತ್ತೆ ಏನೋ. ಇದು ನಿಮ್ಗೆಲ್ರಿಗೂ ಗೊತ್ತಿದ್ದಾಗೆ ಇದು ಶುರುವಾಗಿದ್ದ ಹಾಗೆ. ಇದು ಎಲ್ಲಾ ಕಲಿಯುಗದಲ್ಲೂ ಇದು ಪ್ರಕಾಶ ಆಗಲ್ಲ. ಈ ಒಂದು ತುಂಬಾ ದುರ್ಲಭವಾದ ಅತ್ಯುತ್ತಮವಾದ ಈ ಕಲಿಯುಗ, ಚೈತನ್ಯ ಮಹಾಪ್ರಭು ಪ್ರಕಾಶ ಆಗಿರೋ ಕಲಿಯುಗನೇ ತುಂಬಾ ಅತ್ಯುತ್ತಮ. ಇದು ಸತ್ಯಯುಗಕ್ಕಿಂತ ಶ್ರೇಷ್ಠ. ಯಾವಾಗ ಮಾತ್ರ ಇದು ಪ್ರಕಾಶ. ಹಾಗೆ ಚೈತನ್ಯ ಮಹಾಪ್ರಭುನು ಬರೋದು ಬ್ರಹ್ಮನ ಒಂದು ದಿವಸದಲ್ಲಿ 1,000 12 ಗಂಟೆನಲ್ಲಿ 1000 ಚತುರ್ಯುಗ, 1000 ಕಲಿಯುಗ. ಆ ಒಂದು ಕಲಿಯುಗದಲ್ಲಿ ಮಾತ್ರ ಬರ್ತದೆ. ಆವಾಗಲೇ ಇದು ಪ್ರಕಾಶ. ಇದು ಏನಂದ್ರೆ ಇದು ಗೋಲೋಕುಂದ ಒಂದು ಲೀಲೆ ಇದು. ಈಗ ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಈಗ ನಾಮ ಸಂಕೀರ್ತನ ಅನ್ನೋದು ವೈಕುಂಠದ ನಲ್ಲಿ ಗೋಲೋಕ ವೃಂದಾವನದಲ್ಲಿ ಭಗವಂತನಿಗೆ ಆರಾಧನೆ ಆಗೋದು ನಾಮ ಸಂಕೀರ್ತನೆ. ಸೊ ಚೈತನ್ಯ ಮಹಾಪ್ರಭು ತಾವು ಈ ದಾರಿಗೆ ಇಳಿದಾಗ ಅವ್ರ ಜೊತೆಗೆ ನಾಮ ಕೂಡ ಉದಿತವಾಯ್ತು. ಅವ್ರ ಜೊತೆಗೆ ನಾಮ ಪ್ರಭು ತಸ್ಯ ಶ್ರೀ ಮೂರ್ತೇರಪಿಯತಿ ಪ್ರಿಯ ವಿಶ್ವೋದಿತಂ ಸುಖೋಪಾಸನ್ ಸಾರಸಂ ತತ್ಸಮಾನ ನಾಮನು ದೇವಾಯ್ತು ಅವ್ರ ಜೊತೆಗೆ. ಅದಕ್ಕೆ ಅವ್ರು ಯಾವಾಗಲೂ ನಾಮ ಸಂಕೀರ್ತನ ಅಂದ್ರೆ ನಾಮ ಸಂಕೀರ್ತನ ಅಲ್ಲಿ ನಡೀತಾ ಇರುತ್ತೆ ಯಾವಾಗ ನಿರಂತರವಾಗಿ. ಅದನ್ನು ಕೂಡ ಇಲ್ಲಿ ತಂದ್ರು ಆಧಾರ ಮಾಡಿ. ಅದಕ್ಕೆ ಈ ನಾಮ ಸಂಕೀರ್ತನ ಎಲ್ಲಿ ನಡೆಯುತ್ತೋ ಅದು ವೈಕುಂಠ ಆಗ್ಬಿಡ್ತು, ಗೋಲೋಕ ವೃಂದಾವನ.
ಈಗ ಪಾಂಡವರು ನಾರದ ಮುನಿ ಪಾಂಡವರ ಹತ್ರ ಬಂದಿದ್ದಾನೆ. ಹಾಗೆ ಕೃಷ್ಣನ ಕೃಪಾ ಪಾತ್ರ ಯಾರು? ಶ್ರೇಷ್ಠ, ಅತಿ ಶ್ರೇಷ್ಠ ಕೃಪಾ ಪಾತ್ರ ಯಾರು ಅನ್ನೋ ಒಂದು ಪ್ರಶ್ನೆಗೆ ನಾರದ ಮುನಿ ಇದು ಯಾಕೆ ಬಂತು ಅಂದ್ರೆ, ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಬೋಧನೆ ಮಾಡಿದ್ಮೇಲೆ, ಭಾಗವತಂ ಹೇಳಿದ್ಮೇಲೆ ಸ್ವಲ್ಪ ಸಮಯ ಇತ್ತು ತಕ್ಷಕ ಬಂದು ಬರೋವರೆಗೂ. ಅದಕ್ಕೆ ಆವಾಗ ಪರೀಕ್ಷಿತ್ ಮಹಾರಾಜು ನಾನು ಸ್ವಲ್ಪ ಮೌನ ಆಚರಣೆ ಮಾಡ್ಕೊಂಡಿರೋಣ ಅನ್ಕೊಂಡಿರ್ತಾನೆ. ಆವಾಗ ಉತ್ತರ ತಾಯಿ ಅಭಿಮನ್ಯು ಪತ್ನಿ ಆ ನಿಮಗೆ ನೆನಪಿದೆಯಲ್ಲ, ಅಭಿಮನ್ಯು ಪತ್ನಿ ಉತ್ತರ ಗರ್ಭವತಿ. ಹಾಗೂ ಅಶ್ವತ್ಥಾಮ ಏನ್ ಮಾಡ್ತಾನೆ, ಬ್ರಹ್ಮಾಸ್ತ್ರ ಹಾಕ್ಬಿಡ್ತಾನೆ. ಆ ಕೊನೆ ಇನ್ಯಾರು ಉಳ್ದಿರಲ್ಲ, ಪಾಂಡವ್ರ 5 ಮಕ್ಕಳನ್ನ ಅವರು ಕೊಂದಾಕ್ಬಿಡ್ತಾನೆ. ಇದು ಅರ್ಜುನ್ ಮೊಮ್ಮಗ ಗರ್ಭಿಣಿಲಿ ಇರೋದು. ಅದನ್ನು ಸಾಯಿಸ್ಬಿಡ್ಬೇಕು ಅಂದ್ರೆ, ಅದನ್ನ ಸಾಯಿಸ್ಬಿಟ್ರೆ ಪಾಂಡವ ವಂಶನೇ ಇರೋದಿಲ್ಲ. ಅದಕ್ಕೋಸ್ಕರ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ. ಆವಾಗ ಉತ್ತರ ಪ್ರಾರ್ಥನೆ ಮಾಡಿ, ಓ ಭಗವಂತ ಕಾಪಾಡು. ಭಗವಂತ ಬಂದ ಅವಾಗ ಆ ಮಗುನ ಆಮೇಲೆ ಉತ್ತರ ಇಬ್ಬರನ್ನು ಕಾಪಾಡ್ತಾನೆ. ಸೊ ಅದಕ್ಕೆ ಪರೀಕ್ಷಿತ್ ಅಂತ ಹೆಸರು ಬರೋದಕ್ಕೆ ಕಾರಣ ಏನು? ಅದಕ್ಕೇನೆ ಅವನು ತನ್ನ ಗರ್ಭದಲ್ಲಿ ಭಗವಂತ ನೀಲ ಇದರಲ್ಲಿ ಸುತ್ತಲೂ ತಿರುಕೊಂಡು ರಕ್ಷಣೆ ಮಾಡ್ತಾ ಇರೋದು ನೋಡಿರ್ತಾನೆ. ಇವ್ರ್ಯಾರು, ದಿವ್ಯ ಪುರುಷ ಯಾರು, ಇವ್ರ್ಯಾರು ಅಂತ ಒಳಗಡೆ ನೋಡಿರ್ತಾನೆ. ತನ್ನ ರಕ್ಷಣೆ ಆಗಿರುತ್ತೆ, ಅವನು ಹುಡುಕ್ತಾನೆ ಆಚೆ. ಅದಕ್ಕೆ ಎಲ್ಲಿ ನೋಡಿದ್ರು ಅದನ್ನೇ ಪರೀಕ್ಷೆ ಮಾಡ್ತಾನೆ, ಎಲ್ಲಿದ್ದಾನೆ. ಅದಕ್ಕೆ ಅವನು ಪರೀಕ್ಷಿತ್ ಅಂತಾನೆ ಹೆಸರು. ಕೊನೆಗೆ ಭಾಗವತಂ ಬೋಧನೆ ಆಯ್ತು. 7 ದಿವಸ ನಿರಂತರವಾಗಿ. ಅವ್ರು ಯಾವ ತರ ಶ್ರವಣ ಮಾಡಿದ ಅಂದ್ರೆ, ಅವನು ಬಾತ್ರೂಮ್ ಹೋಗಲಿಲ್ಲ, ನೀರು ಕುಡಿಲಿಲ್ಲ, ನಿದ್ದೆ ಮಾಡಲಿಲ್ಲ, ಊಟನೂ ಮಾಡಲಿಲ್ಲ, ನಿರಂತರವಾಗಿ ಕೇಳ್ತಾ ಇದ್ದ. ಏನು ಹಾಗೂ ಸುಖದೇವ್ ಗೋಸ್ವಾಮಿ ಅವ್ರಿಗೆ ನಾವ್ ಹೇಳ್ತೀವಿ ನಿರ್ಧೂತ್ ಕಷಾಯ ಅಂತೀವಿ. ನಿರ್ಧೂತ್ ಕಷಾಯ ಮಹಾಭಾಗವತ ಅಂದ್ರೆ ಅವ್ರ ದೇಹ ಪಂಚಮಹಾಭೂತಗಳಿಂದ ಆದ್ರೂ ಸಹ ಈ ಮಾಯ ಅನ್ನೋದು ಅದಕ್ಕೆ ತಟ್ಟಲ್ಲ. ನಾರದ ಮುನಿ ಅವರು ಮೊದಲನೇ ಆಮೇಲೆ 3ನೇ ಶ್ರೇಣಿ ಮಹಾಭಾಗವತ ಆಗ್ತಾರೆ. ಭಗವಂತನ ಪಾರ್ಷದ. ಆಮೇಲೆ ಮೊದಲು ದಾಸಿ ಪುತ್ರ ಆದಾಗ ಮೂರ್ಛಿತ್ ಕಷಾಯ ಅಂದ್ರೆ ಪಂಚಮಹಾಭೂತ ದೇಹ ಇದ್ರು ಸಹ ಅವ್ರಿಗೆ ಈ ಭೋಗ ಲಾಲಸೆ, ಸಿದ್ಧಿ ಲಾಲಸೆ, ಮುಕ್ತಿ ಲಾಲಸೆ ಇದೆಲ್ಲಾನು ಅವರಿಗೆ ಮೂರ್ಛೆ ರೂಪದಲ್ಲಿ ಇರುತ್ತೆ. ಅದು ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ, ಇರುತ್ತೆ ಆದ್ರೆ ಮೂರ್ಛಿತವಾಗಿರುತ್ತೆ, ಭಕ್ತಿಗೆ ಅಡಚಣೆ ಮಾಡೋದು. ನಾರದ ಮುನಿ ಅವರು ಅವಾಗ ಉತ್ತರ ಪ್ರಶ್ನೆ ಆಗ್ತದೆ ತಾಯಿ, ಓ ವತ್ಸ, ನೀನು ತುಂಬಾ ಧನ್ಯವಂತ, ನೀನು ಭಾಗವತ್ ಶ್ರವಣ ಮಾಡಿದ್ಯಾ, ನಾನು ಸ್ತ್ರೀ ಇರೋ ಸ್ವಲ್ಪ ಸಮಯದಲ್ಲಿ ನೀನ್ ನನಗೆ ನಿನ್ನ ಸಾರಾಂಶ ಹೇಳು, ನೀನ್ ಏನ್ ಕೇಳ್ಪಟ್ಟಿದ್ಯ, ಏನ್ ಅರಸ್ಕೊಂಡಿದೀಯ, ಅದು ಸಾರಾಂಶ ಹೇಳು. ಅದಕ್ಕೆ ಪರೀಕ್ಷಿತ್ ಮಹಾರಾಜ
ಅದು ಹೇಳಕ್ ಶುರು ಮಾಡ್ತಾನೆ. ಯಾರು ಭಗವಂತನ ಅತ್ಯುತ್ತಮ ಕೃಪಾಪಾತ್ರಿ, ಅದು ಅದೇ ಅವಳ ಪ್ರಶ್ನೆ. ಭಗವಂತನ ಕೃಪಾಪಾತ್ರ ಯಾರು, ಅತ್ಯುತ್ತಮ. ಅವಳಿಗೆ ಇಚ್ಛೆ ಇರುತ್ತೆ. ಸೊ ಅದನ್ನ ಹೇಳೋದಕ್ಕೆ ಅವನು ನಾರದ ಮುನಿ ಒಂದು ಹಿಸ್ಟ್ರಿ ಹೇಳ್ತಾನೆ, ಒಂದು ಇತಿಹಾಸ. ಏನು ಇತಿಹಾಸದಲ್ಲಿ ಒಂದ್ಸಾರಿ ನಾರದ ಮುನಿಗೆ ಇಚ್ಛೆ ಇರುತ್ತೆ, ಆ ಕೃಪಾಪಾತ್ರ ಯಾರು ಹುಡ್ಕೊಂಡು ಹೋಗ್ತಾನೆ. ಪ್ರಯಾಗದಲ್ಲಿ ಒಬ್ಬ ಬ್ರಾಹ್ಮಣ ನೋಡ್ತಾನೆ. ಬ್ರಾಹ್ಮಣ ನೋಡ್ಬಿಟ್ಟು ನೀನೇ ಅತ್ಯುತ್ತಮ ಪ್ರಿಯ ಭಗವಂತನ ಕೃಪಾಪಾತ್ರ. ಇಲ್ಲ ಅಲ್ಲ, ಒಬ್ಬ ರಾಜ ದಕ್ಷಿಣದಲ್ಲಿ. ರಾಜ ಹೇಳ್ತಾನೆ ಇಲ್ಲ ಇಂದ್ರ. ಇಂದ್ರ ಹೇಳ್ತಾನೆ ಬ್ರಹ್ಮ. ಬ್ರಹ್ಮ ಹೇಳ್ತಾನೆ ಶಿವ. ಶಿವ ಹೇಳ್ತಾನೆ ಪ್ರಹ್ಲಾದ್. ಪ್ರಹ್ಲಾದಿಂದ ಹನುಮಂತ. ಹನುಮಂತನಿಂದ ಪಾಂಡವರಿಗೆ ಬರುತ್ತೆ. ಪಾಂಡವರು ಏನ್ ಹೇಳ್ತಾರೆ, ನಮ್ಗಲ್ಲಿ ಅವನ ಕೃಪೆ ಇಲ್ಲ. ಈ ಸಮಯದಲ್ಲಿ ಭಗವಂತ ಶ್ರೀಕೃಷ್ಣ ದ್ವಾರಕಾದಲ್ಲಿ ಇದ್ದು ತನ್ನ ಪರಮ ಬಂಧು ಹಾಗೂ ಪರಮ ಸೌಭಾಗ್ಯಶಾಲಿ ಪ್ರಿಯತಮ ಯಾದವರ ಜೊತೆಯಲ್ಲಿ ನಿರಂತರವಾಗಿ ಅವ್ರಿಗೆ ಸುಖ ಪ್ರದಾನ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಯಾದವರು ಅವರು ಏನ್ ನಾರದ ನಾವು ನೀನ್ ನೋಡಿದೀಯ ಅವಾಗ ಕೃಷ್ಣನ ನಮ್ಮ ದೂತ ಸಾರಥಿ ಹಾಗೂ ಅನ್ಯ ಕಾರ್ಯಗಳಲ್ಲಿ ತೊಡಗಿರೋದನ್ನ ನೋಡಿದೀಯ. ಸೊ ಇವೆಲ್ಲಾನು ಕೇವಲ ಭೂಭಾರ ಹರಣ ಹಾಗೂ ಪಾಪದ ನಾಶ ದ್ವಾರ ಧರ್ಮನ ಸಂರಕ್ಷಣೆಗೋಸ್ಕರನೇ ಆಗಿ ಮಾಡಿರೋದು. ಸೊ ಪರೀಕ್ಷಿತ್ ಮಹಾರಾಜ ಹೇಳ್ತಿದ್ದಾರೆ ಯಾದವೇಂದ್ರನ ಅವಾಗ ಭೀಮಸೇನ ತುಂಬಾ ಜೋರಾಗಿ ನಗ್ತಾ ಹೇಳ್ತಾನೆ, ಏ ಶ್ರೀಕೃಷ್ಣನ ಶಿಷ್ಯ, ನನ್ ಮಾತು ಕೇಳು ಸ್ವಲ್ಪ. ಏನ್ ಹೇಳ್ತಾನೆ, ಭಗವಂತ ಶ್ರೀಕೃಷ್ಣನ ಲೀಲಾ ಸಾಗರ ತರನೇ ಗಂಭೀರ ಹಾಗೂ ದುರ್ಬೋಧ. ಅವನು ಮಾಯದ ಆದಿ ಕಾರಣ, ಸ್ವರೂಪ ಹಾಗೂ ಚತುರತೆಯಿಂದ ಚತುರತೆ ಇರೋರ್ಗು ಗುರು ಅವನು. ಅತಏವ ಆದ್ರಿಂದ ಅವನ ವಾಣಿ ನಿಪುಣತಾ ಹಾಗೂ ವ್ಯವಹಾರದಲ್ಲಿ ಪಟುತನಾಗಿರೋದ್ರಿಂದ ನೀವು ನಿಮ್ಮ ಪ್ರಭಾವನ ನೋಡ್ತಾ ಇಲ್ಲ. ನಾವು ಅದ್ರ ತತ್ವನ ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇದ್ರ ಮೇಲೆ ವಿಶ್ವಾಸ ಇಲ್ಲ. ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಓ ಉತ್ತರ ಮಾತಾಡಿ, ನಮ್ಮ ಪಿತಾಮಹ ಶ್ರೀ ಅರ್ಜುನ ಶೋಕಾನುಕೂಲ ಹೃದಯದಿಂದ ಬಾರಂಬಾರ ನಿಶ್ವಾಸ ಉಸಿರು ಬಿಡ್ತಾ, ಬಿಸಿ ಬಿಸಿ ಉಸಿರು ಬಿಡ್ತಾ ಹೇಳಕ್ ಶುರು ಮಾಡ್ದ. ಓ ಭಗವಾನ್, ನಿಮ್ಮ ಪ್ರಿಯತಮ ಪ್ರಭು ಶ್ರೀಕೃಷ್ಣ, ನಿಮ್ಮ ಪ್ರಿಯತಮ ಕೃಷ್ಣ ನಮ್ಮ ಮೇಲೆ ಕೃಪಾ
ಮಾಡಿರೋದು. ಅದೇ ನಮ್ಗೆ ದುಃಖದ ಕಾರಣ ಅಲ್ವಾ? ಸ್ವಧರ್ಮದಲ್ಲಿ ಶಿಷ್ಟಜ್ಞಾನಿ ಪಿತಾಮಹ ಭೀಷ್ಮ ಯುದ್ಧದಲ್ಲಿ ಯಾವಾಗ ಅಸ್ತ್ರಗಳಿಂದ ಪ್ರಹಾರ ಮಾಡಲ್ಪಡ್ತೋ ಅವೆಲ್ಲಾನು ಸುದೃಢ ವಚನ ಕವಚ ಭೇದಿ ಹೃದಯ ವಿದಾರಕ ಇತ್ತು. ಆದ್ರೆ ಚಕ್ರಪಾಣಿ ಶ್ರೀಕೃಷ್ಣ ನನ್ನಿಂದ ನಿಲ್ಲಿಸಿ ಪಟ್ಟು ರಕ್ಷಾಗೆ ನಾ ಪ್ರಾರ್ಥನೆ ಮಾಡಿದಾಗ ಕೃಷ್ಣನೇ ತನ್ನ ಅಂಗದ ಮೇಲೇನೆ ಆ ಏಟುಗಳನ್ನೆಲ್ಲ ತಿಂದ. ಯಾವಾಗ ಯುದ್ಧದಲ್ಲಿ ಭೀಷ್ಮ ಪಿತಾಮಹ ಅರ್ಜುನ್ ಜೊತೆ ಇದ್ದ ಅರ್ಜುನ್ಗೆ ಭಯ ಆಗೋಯ್ತು. ಅದನ್ನ ತಡೆಯಕ್ ಆಗ್ದಿರ ಅವನಿಗೆ ರಕ್ಷಣೆ ಪ್ರಾರ್ಥನೆ ಮಾಡಿದ. ಕೃಷ್ಣನೇ ತನ್ನ ದೇಹದನ್ನೇ ಮುಂದೆ ಇಟ್ಟ. ಅದರಿಂದ ಅವನ ಕೃಪೆ ನಮ್ಮ ದುಃಖಕ್ಕೆ ಕಾರಣ. ಹೇ ಬ್ರಹ್ಮನ್, ಆ ಪ್ರಹಾರಗಳ ಸ್ಮರಣೆ ಮಾಡಿದ್ರೆ ನನಗೆ ಇವತ್ತೂ ಆ ದುಃಖ ರೂಪದ ಶೂಲ ನನ್ನ ಹೃದಯದಲ್ಲಿ ತಗಲ್ಕೊಂಡಿದೆ. ಅದನ್ನ ತೆಗಿಯಕ್ ಆಗ್ತಾ ಇಲ್ಲ. ಆದ್ರಿಂದ ನನ್ನ ಸುಖದ ಸಂಭಾವನೆ ಎಲ್ಲಿದೆ, ಎಲ್ಲುಂಟು? ಯಾವ ಕಾರ್ಯಗಳ ದ್ವಾರ ತಮ್ಮ ಪ್ರಿಯ ವ್ಯಕ್ತಿಗಳಿಗೆ ದುಃಖ ತಂದ್ಕೊಳ್ತೀವೋ ಅಂತ ಕಾರ್ಯ ಇನ್ನೆಂದಿಗೂ ಅದು ಕೃಪೆಯ ಲಕ್ಷಣ ಅಲ್ಲ. ಹಾಗೆ ಅವನು ಎಲ್ಲ ಯುಧಿಷ್ಠಿರ ಮಹಾರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲಾನು ನಿರಾಕಾರ ಮಾಡ್ತಾರೆ. ನಮ್ಮ ಮೇಲೆ ಅವನಿಗೆ ಕೃಪೆ ಇಲ್ಲ. ಆದ್ರಿಂದ ಕುಂತಿದೇವಿ ಹೇಳ್ತಾಳೆ, ತನ್ನ ಪುತ್ರಗಳ ಜೊತೆ ಅನಾಥಿನಿ ಆ ರೀತಿ ವಿಪತ್ತಿಗಳಿಂದ ನಾನು ಆ ವಿಪತ್ತಿಗಳನ್ನು ಸಾಗರದಲ್ಲಿ ಮುಳುಗಿದ್ದೆ ನಾನು. ಆದ್ರೆ ಕೃಷ್ಣ ಎಷ್ಟೋ ಸಾರಿ ನಾನು ಅದನ್ನ ವಿಪತ್ತುಗಳಿಂದ ಮುಕ್ತ ಮಾಡಿದ್ದಾನೆ. ಆದ್ರಿಂದ ನನ್ಗೆ ಈ ತರ ಅನುಭವ ಆಗುತ್ತೆ. ಏನಂದ್ರೆ ತನ್ನ ಮಾತೆ ದೇವಕಿಗಿಂತನೂ ಅಧಿಕ ನನ್ನ ಮೇಲೆ ವಿಶೇಷ ಕೃಪಾ ಮಾಡ್ದೆ ಕಾಣಿಸ್ತೆ. ಆದ್ರೆ ಅವನ ವಿಶೇಷ ಕೃಪಾನ ತಗೊಳ್ಳೋದಿಕ್ಕೆ ಆಸೆ ಅಂತೂ ತುಂಬಾ ದೂರ ಆಯ್ತು. ಈಗ ನನ್ನ ಮೇಲೆ ಕೃಷ್ಣನಿಗೆ ಸ್ವಲ್ಪ ಆದ್ರೂನು ಕೃಪೆ ಇಲ್ಲ ಅಂತ ನನಗೆ ಹಾಗನ್ಸುತ್ತೆ. ಯಾಕಂದ್ರೆ ಈ ಸಮಯದಲ್ಲಿ ಬಂಧು ಬಾಂಧವರು ತೀರ್ಕೊಂಡ್ಮೇಲೆ ಬೇರೆ ಮನೆಗಳಿಂದ ಎಲ್ಲಾನು ಹಾಹಾಕಾರನೇ ಕೇಳ್ತಾ ಇದೆ ಧ್ವನಿ. ಆಮೇಲೆ ಸ್ತ್ರೀಯರ ಅಳೋದೆ ಅದು ಜ್ವರ ಕೇಳ್ತಾ ಇದೆ. ಆದ್ರಿಂದ ನಾನು ಅವನ ದರ್ಶನದಿಂದ ಬೇರೆ ನಾನು ವಂಚಿತನಾಗಿದ್ದೀನಿ. ಆದ್ರಿಂದಾನೆ ಅವನ ದರ್ಶನ ಇಲ್ಲದ ಸಂಪತ್ತಿ
ಆ ನಾನು ಕೇವಲ ಅವನ ದರ್ಶನ ಪ್ರಾಪ್ತಿಗೋಸ್ಕರನೇ ವಿಪತ್ತಿಗಳು ಇನ್ನ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ವಿಪತ್ತಿಗಳು ಬಂದ್ರೆ ಅವರು ಕೃಷ್ಣ ಬಂದು ಕಾಪಾಡ್ತಾನೆ. ಅವನ ದರ್ಶನ ಮಾಡಿದ್ರೆ ನಮ್ಗೆ ಸಂತೋಷ. ಸೊ ಈಗ ಕೃಷ್ಣ ತಿರುಗಿ ಬರೋದು ಆಸೆನೂ ಇಲ್ಲ ಈಗ. ಆದ್ರಿಂದ ನನಗೆ ಶೀಘ್ರವಾಗಿ ನನಗೆ ಮೃತ್ಯು ಬಂದ್ಬಿಟ್ರೆ ನಾನು ಅದೇ ದೊಡ್ಡ ಕೃತ್ಯ ಅಂತ ಭಾವಿಸ್ತೀನಿ ಅಂತ ಕುಂತೀನಿ. ಸೊ ಅವಾಗ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಓ ಉತ್ತರ ಮಾತಾ, ನೀನು ಸಹ ಕೃಷ್ಣನ ಅಕ್ಕನ ಪುತ್ರನ ಪತ್ನಿ, ಆದ್ರಿಂದ ಪರಮ ಸೌಭಾಗ್ಯಶಾಲಿ. ಅದಾದ್ಮೇಲೆ ದೇವರ್ಷಿ ನಾರದ ಆ ಸಮಯದಲ್ಲಿ ದ್ವಾರಕಾಪುರಿ ಪ್ರಸ್ಥಾನ ಮಾಡಿದ. ಶೀಘ್ರವಾಗಿ ದ್ವಾರಕಾಪುರಿನಲ್ಲಿ ಸೇರ್ಕೊಂಡು ಅದನ್ನ ಬಾರಂಬಾರ ದಂಡವತ್ ಪ್ರಣಾಮ ಮಾಡುತ್ತಾ ದ್ವಾರಕಾದೊಳಗೆ ಪ್ರವೇಶ ಮಾಡಿದ್ರು. ದೂರದಿಂದಾನೆ ಸೌಭಾಗ್ಯಶಾಲಿ ಯಾದವರ ದರ್ಶನ ಮಾಡಿದ್ರು. ನಾರದ ನೋಡ್ದ ಯಾದವ ಗಣ ಸುಧರ್ಮ ಎಂಬ ಹೆಸರಿನ ಸಭಾದಲ್ಲಿ ಸುಖಪೂರ್ವಕವಾಗಿ ತಮ್ಮ ತಮ್ಮ ಸ್ಥಾನದಲ್ಲಿ ಕೂತಿದ್ದಾರೆ. ತಮ್ಮ ಸೌಂದರ್ಯ, ಅಲಂಕಾರ ಹಾಗೂ ಪಾರಿಜಾತ ಪುಷ್ಪಗಳ ಮಾಲ ಅದು ಇಂದ ವಿಭೂಷಿತರಾಗಿದ್ದಾರೆ, ಸುಶೋಭಿತರಾಗಿ ಕಾಣ್ತಾ ಇದ್ದಾರೆ. ಅಲ್ಲಿ ಮಹೋತ್ಸವ ನಡೀತಾ ಇದೆ. ದಿವ್ಯಕ್ಕಿಂತ ಅತಿ ದಿವ್ಯ ರೂಪದಲ್ಲಿ ನೃತ್ಯ, ಗೀತ ಎಲ್ಲಾನು ನಾನಾ ಪ್ರಕಾರದ ಮಹಾ ದಿವ್ಯ ಆಭೂಷಣಗಳಿಂದ ಅಲಂಕೃತರಾಗಿದ್ದಾರೆ. ಯಾರು ಅದರಲ್ಲಿ ವೃದ್ಧರಿದ್ದಾರೋ ಅವರು ಕೂಡ ನಿರಂತರವಾಗಿ ಕೃಷ್ಣನ ಮುಖ ಕಮಲ ಸುಧಾಪಾನದಿಂದ ತೃಪ್ತರಾಗಿ ನವ ಯೌವನ ಅವಸ್ಥೆಯನ್ನು ಕೂಡ ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅಲ್ಲಿ ಯಾರು ವೃದ್ಧಾಪ್ಯ ಇಲ್ಲ, ಎಲ್ಲ ನವ ಯುವಕರು. ಎಲ್ಲಾನು ಮಹಾರಾಜ ಉಗ್ರಸೇನ 4 ಕಡೆ ಸುಶೋಭಿತರಾಗಿ ಕೃಷ್ಣನಿಗೆ ಶುಭ ಆಗಮನಕ್ಕಾಗಿ ಪ್ರತೀಕ್ಷೆ ಮಾಡ್ತಾ ಇದ್ದಾರೆ. ಕೃಷ್ಣ ಬರ್ತಾನೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಧರ್ಮ. ಆದ್ರೆ ಈ ನಾರದ ಬಂದಿದ್ ನೋಡಿ ಅವನಿಗೆ ಒಂದು ದಿವ್ಯವಾದ ಆಸನ ಕೊಡ್ತಾರೆ ಯಾದವರೆಲ್ಲ ಸೇರಿ. ಆಮೇಲೆ ಅವನಿಗೆ ಪೂಜೆ ಷೋಡೋಪಚಾರ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು. ಆದ್ರೆ ನಾರದ ಆ ದಿವ್ಯ ಆಸನದ ಮೇಲೆ ಕೂತ್ಕೊಳ್ಳಿಲ್ಲ, ಸ್ವೇಚ್ಛೆಯಿಂದನೇ ಭೂಮಿ ಮೇಲೆ ಕೂತ್ಬಿಟ್ಟ. ಆಮೇಲೆ ಅವರು ನಾರದ ಮುನಿ ಭೂಮಿ ಮೇಲೆ ಕೂತಿರೋದು ನೋಡಿ ಎಲ್ಲ ಯಾದವ್ರು ಕೂಡ ಅವನ ಸುತ್ತಮುತ್ತಲು ಭೂಮಿ ಮೇಲೆನೆ ಕೂತ್ಬಿಟ್ರು. ಆಮೇಲೆ ಯಾದವ ಗಣ ದೇವರ್ಷಿ ನಾರದನ ಪೂಜೆಗೋಸ್ಕರ ವಿವಿಧ ಪ್ರಕಾರದ ದ್ರವ್ಯ ತಂದ್ರು. ನಾರದ ಮುನಿ ಏನ್ ಮಾಡ್ದ, ಆ ಸಾಮಗ್ರಿಗಳಿಗೆ ನಮಸ್ಕಾರ ಮಾಡಿ ನಿಂತ್ಕೊಂಡು ನಮ್ರ ಭಾವನೆಯಿಂದ ಕೈ ಮುಗಿದ್ಕೊಂಡು ಹೇಳ್ತಾನೆ,
ನಾರದ ಹೇಳ್ತಾನೆ, ಯಾದವೋ ನೀವು ಈ ಜಗತ್ತಿನಿಂದ ಆಚೆ ಇದ್ದೀರಾ. ನಿಮ್ ಮೇಲೆ ಶ್ರೀಕೃಷ್ಣನ ಚರಣಕಮಲದ ವಿಶೇಷ ಕೃಪೆ ಇದೆ. ನೀವು ಕೂಡ ನನ್ನ ಮೇಲೆ ಸ್ವಲ್ಪ ಕೃಪೆ ಮಾಡಿ. ಹೇಗಂದ್ರೆ ನಾನು ಸಂಪೂರ್ಣವಾಗಿ ಜಗತ್ತಿನಲ್ಲಿ ನಿಮ್ಮನ್ನೇ ನಾನು ನಿರಂತರ ಯಶಗಾನ ಮಾಡ್ತೀನಿ. ನೀವು ಅತ್ಯುತ್ತಮ ಪ್ರಿಯರು ಕೃಷ್ಣನಿಗೆ. ಅಹೋ, ಈ ಯದುಕುಲ ಅತ್ಯಂತ ಪ್ರಶಂಸನೀಯ ಹಾಗೂ ಇದರ ಶೋಭಾ ವೈಕುಂಠ ಪಾರ್ಷದರಿಗಿಂತ ಅಧಿಕ. ತಾವೆಲ್ಲಾನು ಈ ಮನುಷ್ಯ ಲೋಕ ಕೂಡ ವೈಕುಂಠ ಲೋಕವನ್ನು ಅತಿಕ್ರಮಣ ಮಾಡಿ ಸುಶೋಭಿತರಾಗಿದ್ದೀರಾ. ಓ ಪೃಥ್ವಿ, ನಿನ್ನ ಈ ಪರಿಶ್ರಮ ಸಫಲವಾಯಿತು. ಯಾಕಂದ್ರೆ ನಿನ್ನ ತೊಡೆ ಮೇಲೇನೆ ಯಾದವರು ಜನ್ಮ ತಗೊಂಡಿದ್ದಾರೆ. ಅವರು ನಿಂದಲ್ಲೇನೆ ನಿವಾಸ ಮಾಡ್ತಾ ಇದ್ದಾರೆ. ಅವರು ವಿಹಾರ ಮಾಡ್ತಿದ್ದಾರೆ. ಭಗವಾನ್ ಶ್ರೀಕೃಷ್ಣನು ಈ ಯಾದವರ ಮನೆಯಲ್ಲೇ ನಿವಾಸ ಇದ್ದು ಅನೇಕ ಪ್ರಕಾರದ ಅದ್ಭುತ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ಓ ಯಾದವಗಣ, ನೀವು ಕೃಷ್ಣನ ಜೊತೆಯಲ್ಲಿ ಅವನ ದರ್ಶನ, ಸ್ಪರ್ಶನ, ಸಂಭಾಷಣೆ, ಅನುಗಮನ, ಉಪವೇಶನ, ಭೋಜನ, ಶಯನ ಹಾಗೂ ವಿವಾಹ ಆದಿ ದೈಹಿಕ ಸುದೃಢ ಸಂಬಂಧದಿಂದ ಶ್ರೇಷ್ಠ ಪ್ರೇಮ ಸಂಬಂಧದ ದ್ವಾರ ಬಾಂಧೆ ಕಟ್ಟಾಕಿದ್ದೀರ. ಆದ್ರಿಂದ ಶ್ರೀಕೃಷ್ಣ ವೈಕುಂಠ ವಾಸನ ಮರೆತು ಬಿಟ್ಟು ನಿರಂತರವಾಗಿ ವಿವಿಧ ಪ್ರಕಾರದ ವಿಲಾಸಗಳಲ್ಲಿ ತನ್ನ ಭಕ್ತಿನ ವಿಸ್ತಾರ ಮಾಡ್ತಿದ್ದಾನೆ. ಹಾಗೂ ನಿಮ್ಗೆಲ್ಲಾನು ಯಾದವರಿಗೆಲ್ಲಾನು ಅನೇಕ ಪ್ರಕಾರದ ಅನಿರ್ವಚನೀಯ ಸುಖ ಪ್ರದಾನ ಮಾಡ್ತಿದ್ದಾನೆ. ಆದ್ರೆ ನಿಮ್ಮಂತ ಶ್ರೇಷ್ಠ ಇನ್ಯಾರು ಇಲ್ಲ. ನೀವು ನನಗೆ ಕೃಪೆ ಮಾಡಿ. ಅದರಲ್ಲೂ ಮಹಾರಾಜಾದಿ ರಾಜ ಉಗ್ರಸೇನ, ನೀವು ಜಗತ್ತಿನಲ್ಲಿ ಕೃಷ್ಣನ ಕೃಪಾಪಾತ್ರ ರೂಪದಲ್ಲಿ ಪ್ರಸಿದ್ಧರಾಗಿದ್ದೀರಾ. ನಿಮ್ಮ ಅದ್ಭುತ ಸೌಭಾಗ್ಯದ ಮಹಿಮೆಯನ್ನ ಯಾರು ವರ್ಣನೆ ಮಾಡಕ್ ಸಾಧ್ಯ ಇದೆ? ಹಾಗೆ ಅವರು ಅವನ್ನೆಲ್ಲ ಗುಣಗಾನ ಮಾಡ್ತಾರೆ. ಆಗ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಓ ಉತ್ತರ ಮಾತಾ, ಯಾದವರೆಲ್ಲಾನು ಅನುಗಮನ, ಕೃಷ್ಣನ ಅನುಗಮನ ಮಾಡ್ತಾ ಇದ್ದವರೆಲ್ಲಾನು ನಾರದ ಮುನಿ ಚರಣ ಕಮಲಗಳನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಈ ತರ ಹೇಳ್ತಾರೆ. ಪರಮಾರಾಧ್ಯ ದೇವರ್ಷಿ ಶ್ರೀ ನಾರದ, ಪರಮ ಆರಾಧ್ಯ ಶ್ರೀ ದೇವರ್ಷಿ ನಾರದ ಮುನಿ, ನಮಗೆ ನೀವು ನಮ್ಮ ಪೂಜ್ಯ ಕೃಷ್ಣನ್ಗಿಂತ ಪೂಜನೀಯ. ಆದ್ರಿಂದ ನೀವು ಯಾವ ಕಾರಣದಿಂದ ಈ ನೀಚ ವ್ಯಕ್ತಿಗಳನ್ನ ಎಲ್ಲ ನೀಚ ವ್ಯಕ್ತಿಗಳಿಗಿಂತ ನೀಚ ವ್ಯಕ್ತಿಗಳ ಬಗ್ಗೆ ನೀವು ಬಾರಂಬಾರ ಪ್ರಣಾಮ ಮಾಡ್ತಾ ಇದ್ದೀರಾ. ಅಂದ್ರೆ ಯಾರು ಹೇಳ್ತಾರೆ, ನಮ್ಮಂತ ನೀಚವ್ರು ಇನ್ಯಾರು ಇಲ್ಲ, ನಮ್ಗೆ ಯಾಕೆ ನೀವು ನಮಸ್ಕಾರ ಮಾಡ್ತಾ ಇದ್ದೀರಾ? ಓ ನಾರದ ಮುನಿ, ನೀವು
ನಮ್ಮ ಪೂಜ್ಯ ಕೃಷ್ಣನಿಗಿಂತ ಜಾಸ್ತಿ ಅಧಿಕ ಪೂಜನೀಯ. ತಾವು ತಮ್ಮ ವಾಕ್ಚಾತುರ್ಯದಿಂದ ವಾಕ್ಪತಿ ಪರಾಜಿತರ ಮಾಡಿದ. ಆದ್ರಿಂದ ಅದು ಸಂಭವವಿಲ್ಲ. ಭಗವಂತ ದಯಾದ ಸಾಗರ. ನಮ್ಮಲ್ಲಿ ಉದ್ದವ ಅವನೇ ಯಾದವೇಂದ್ರ ಕೃಷ್ಣನಿಗೆ ಪರಮ ಕೃಪಾ ಪಾತ್ರ. ಯಾಕಂದ್ರೆ ಉದ್ದವ ಅವನ ಮಂತ್ರಿ, ಶಿಷ್ಯ, ಸೇವಕ ಹಾಗೂ ಅತ್ಯಂತ ಪ್ರಿಯ. ಆದ್ರಿಂದ ಕೃಷ್ಣ ನಮ್ಮನ್ನ ಬಿಟ್ಬಿಟ್ಟು ಬೇರೆ ಕಡೆ ಹೋದ್ರೆ ನಮ್ಮಲ್ಲಿ ವಿರಹದ ದುಃಖ ಎಷ್ಟು ಆಳವಾಗಿದೆ. ಅವನ್ ಬಂದ್ಮೇಲೆ ಕೂಡ ಅದು ದೂರ ಆಗೋದಿಲ್ಲ. ಆದ್ರಿಂದ ನಮ್ಮ ಪ್ರಭು ಕೃಷ್ಣ ನಮ್ಗೆ ಗೊತ್ತಿಲ್ಲ ಯಾವಾಗ ಎಲ್ಲಿಂದ ಹೊರಟ್ಬಿಡ್ತಾನೋ. ಆ ಚಿಂತನೆಯಲ್ಲೇ ನಮ್ಮ ದುಃಖ ನಮ್ಮಿಂದ ದೂರ ಆಗೋದಿಲ್ಲ. ಅಂದ್ರೆ ಭವಿಷ್ಯದ ವಿಚ್ಛೇದನೆಯ ಭಯದಿಂದಾನೆ ಭಗವಂತನ ದರ್ಶನ ಆದ್ರೂ ಸಹ ನಮ್ಗೆ ಸಂಪೂರ್ಣ ರೂಪದಲ್ಲಿ ಸುಖ ಸಿಗೋದಿಲ್ಲ. ಆದರೆ ಉದ್ದವ ನಿರಂತರವಾಗಿ ಶ್ರೀಕೃಷ್ಣನ ಸಮೀಪದಲ್ಲೇ ಇದ್ದು ಅವನಿಗೆ ಸೇವೆ ಸುಖ ಪಡ್ಕೊಳ್ತಾನೆ ಇರ್ತಾನೆ. ಎಲ್ಲೇ ಹೋದ್ರು ಅವನ ಜೊತೆ ಹೋಗ್ತಾನೆ. ಆದ್ರಿಂದ ಅವನೇ ಶ್ರೇಷ್ಠ ಉದ್ದವ. ಆಗ ತನ್ನ ನಿಗೂಢ ಕ್ರೀಡಾ ಉದ್ದವ ಭಗವಂತನ ಜೊತೆಲೆ ಹೋಗ್ತಾನೆ. ಸೊ ಆದ್ರಿಂದ ಅವನೇ ಶ್ರೇಷ್ಠ. ಸೊ ಉದ್ದವನ್ನ ಇವರೆಲ್ಲಾನು ಗುಣಗಾನ ಮಾಡ್ತಾರೆ. ಆಗ ಪರೀಕ್ಷಿತ್ ಮಹಾರಾಜ್ ಹೇಳ್ತಾನೆ, ಓ ಮಾತಾ ಉದ್ದವ, ಮಾತಾ ಈ ರೀತಿ ಉದ್ದವನ ಮಹಾ ಸೌಭಾಗ್ಯದ ಮಾತುಗಳನ್ನು ಕೇಳ್ಬಿಟ್ಟು ನಾರದ ತುಂಬಾ ಆನಂದಿತನಾಗಿ ವಿವಿಧ ಪ್ರೇಮ ವಿಕಾರಗಳಿಂದ ವಿಭೂಷಿತನಾಗಿ ಉದ್ದವನ ಭವನ ಅಲ್ಲಿಗೆ ಹೋಗೋದಿಕ್ಕೆ ನಿಂತ್ಕೊಂಡು ಹೋಗ್ತಾನೆ. ಅದನ್ನ ನೋಡ್ಬಿಟ್ಟು ಯದುರಾಜ ಉಗ್ರಸೇನ ಹೇಳ್ತಾರೆ, ಏನಂತ, ಹೇ ಭಗವಾನ್, ನೀವು ಮೊದಲೇ ಹೇಳಿದೀವಿ ಶ್ರೀಕೃಷ್ಣನ ಆಜ್ಞೆ ಇಲ್ದಿರ ಉದ್ದವ ಒಂದು ಕ್ಷಣ ಕಾಲನು ಕೃಷ್ಣನ ಬಿಡದಿರ ಬೇರೆ ಜಾಗಕ್ಕೆ ಹೋಗೋದಿಲ್ಲ. ಆದ್ರೆ ನಾವು ಅವನ ಪ್ರಾರ್ಥನೆ ಮಾಡಿದ್ರು ಸಹ ಕೃಷ್ಣನ ಸಂಘ ಪ್ರಾಪ್ತಿ ಆಗೋದಿಲ್ಲ. ಆದ್ರಿಂದ ಈ ತುಚ್ಛ ರಾಜಕಾರ್ಯಗಳ ಕಾರಣದಿಂದ ಪ್ರಭುಗಳ ಸಂಘರೂಪ ಮಹಾನ್ ಲಾಭದಿಂದ ನಾನು ವಂಚಿತನಾಗ್ತಾ ಇದ್ದೀನಿ. ಹಾಗೆ
ಸೊ ಉಗ್ರಸೇನ ಹೇಳ್ತಾರೆ, ವಾಸ್ತವದಲ್ಲಿ ಕೃಷ್ಣ ಯಾರಿಗೂ ನನ್ನ ಸಮಾನ ವಂಚನೆ ಮಾಡಿಲ್ಲ. ಎಷ್ಟು ಮಾಡಿ ಅವನು ಉದ್ದವ ತುಂಬಾ ಸುಖಿಯಾಗಿದ್ದಾನೆ. ಯಾಕಂದ್ರೆ ಭಗವಂತ ಯಾವಾಗಲೂ ಅವನ ಜೊತೆಲೆ ಇಟ್ಕೊಳ್ತಾನೆ, ಇಟ್ಕೊಂಡು ಸೇವಾ ಸುಖ ಪ್ರದಾನ ಮಾಡ್ತಾನೆ ಇರ್ತಾನೆ. ಆದ್ರಿಂದ ಆ ಸೇವೆಯ ಸೌಭಾಗ್ಯದಿಂದ ಅವನ ಎಂದೆಂದಿಗೂ ವಂಚನೆ ಆಗಿಲ್ಲ. ಆದ್ರಿಂದ ನೀವು ಭಗವಂತನ ಅಂತಃಪುರಕ್ಕೆ ಹೋಗಿ ಅಲ್ಲಿ ಬುದ್ಧವನ ದರ್ಶನ ಮಾಡಿರಿ, ಹಾಗೂ ನಮ್ಮ ನಿವೇದನೆಯನ್ನು ಅವ್ರಿಗೆ ಹೇಳಿ. ಯಾಕಂದ್ರೆ ಇವತ್ತು ಸಭೆಯಲ್ಲಿ ಭಗವಂತನ ಬರೋ ಸಮಯನು ಆಗಿ ಹೋಗಿದೆ. ಉದ್ದವ ಶೀಘ್ರತಾಪೂರ್ವಕವಾಗಿ ತಮ್ಮ ಪ್ರಭುಗಳನ್ನ ಜೊತೆ ಕರ್ಕೊಂಡು ಸಭೆಗೆ ಬರಲಿ ಅಂತ ಇದು ನಮ್ಮ ವಿನಂತಿ. ನೀವು ಅದನ್ನು ದಯವಿಟ್ಟು ಹೇಳಿ. ಸೊ ಯಾಕಂದ್ರೆ ಎಲ್ರೂ ಕೃಷ್ಣನ ಆ ಜಾಗಕ್ಕೆ ಹೋಗಕ್ ಆಗುದಿಲ್ಲ, ಅವನ ಅರಮನೆ. ಓ ಉತ್ತರ ಮಾತಾಜಿ ಪರೀಕ್ಷಿತ್ ಮಹಾರಾಜ್, ಓ ಮಾತಾ, ಉದ್ದವನ ಮಹಾತ್ಮೆಯನ್ನು ಶ್ರವಣ ಮಾಡಿ ಭಗವಂತನ ಪರಮ ಪ್ರಿಯ ಶ್ರೀ ನಾರದ ಪ್ರೇಮರಸದಲ್ಲಿ ನಿಮಗ್ನನಾಗ್ಬಿಟ್ಟ. ಸಮಸ್ತ ವಿಷಯಗಳನ್ನ ಎಲ್ಲಾನು ಮರ್ತಿರೋ ಕಾರಣ ಅವನು ವೀಣೆ ಅವನ ಕೈಲಿದ್ರು ಅದನ್ನ ಭಜಾನೆ ಮಾಡೋ ಸಾಮರ್ಥ್ಯ ಅವನ ಇರ್ಲಿಲ್ಲ. ಸೊ ನಾರದ ಸದೈವ ದ್ವಾರಕದಲ್ಲಿ ನಿವಾಸ ಮಾಡ್ತಾ ಇರ್ತಾನೆ. ಸೊ ಅದರಿಂದ ಅಂತಃಪುರದ ಮಾರ್ಗ ಗುಪ್ತ ಹಾಗೂ ಅದ್ಭುತ, ಚಿತ್ರ ವಿಚಿತ್ರ ಇದ್ರು ಸಹ ಪೂರ್ವ ಅಭ್ಯಾಸದ ವಶದಿಂದ ಅವನು ಭಗವಂತನ ಮಹಲ್ಗೆ ಹೋಗ್ತಾನೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಏನಾಗಿದೆ ಅಂದ್ರೆ, ಭೂಮಿ ಮೇಲೆ ಅವನು ಉದ್ದವನ್ನ ನೋಡ್ಬೇಕು ಅಂತ, ಉದ್ದವ ಇನ್ನಂತ ಭಕ್ತಿ ಸಾಧ್ಯವಿಲ್ಲ. ಭಗವಂತ ಕೃಪಾ ಪಾತ್ರಿ, ಮಹತ್ ಕೃಪಾ ಪಾತ್ರಿ ಉದ್ದವ ನೆನ್ಸ್ಕೊಂಡು ಅವನು ಎಲ್ಲಿ ಮುಂದೆ ಹೋಗ್ತಾ ಇರೋ ಗೊತ್ತಾಗಿಲ್ಲ. ಆದ್ರೆ ಅಭ್ಯಾಸದಿಂದ ಕೃಷ್ಣ ಇರೋ ಅರಮನೆಗೆ ಕಡೆ ಹೋಗ್ತಾ ಇದ್ದಾನೆ. ಕಣ್ಣು ಮುಚ್ಕೊಂಡ್ಬಿಡಿ, ಕಣ್ಣಲ್ಲಿ ಅಶ್ರು ಬರ್ತಾ ಇದೆ. ಆ ಭೂಮಿ ಮೇಲೆ ಕೆಲಸ ಬಿದ್ದಾಡ್ತಾ ಇದ್ದಾನೆ. ಎದ್ದು ತಿರ್ಗಾ ಎದ್ದೇಳಕ್ ಪ್ರಾರ್ಥನೆ ಮಾಡ್ತಾನೆ. ತಿರ್ಗಾ ಭೂಮಿ ಮೇಲೆ ಬಿದ್ದು ತಿರ್ಕೊಂಡು ಹಾಗೂ ಜೋರಾಗಿ ಅಳ್ತಾ, ಕೆಲವು ಸಮಯ ಜಂಪ್ ಮಾಡ್ತಾ, ಕೆಲವು ಸಮಯ ಆಡ್ತಾ, ನೃತ್ಯ ಮಾಡ್ತಾ, ಕೆಲವುದಲ್ಲಿ ಕಂಪ, ಸ್ವೇದ, ಪುಲಕ, ರೋದನ, ಸಮಸ್ತ ಪ್ರೇಮ ವಿಕಾರದ ಒಂದೊಂದು ಎಲ್ಲಾನು ಅವನ ಶರೀರದಲ್ಲಿ ಉದಿತ ಆಗ್ತಾ ಇದೆ, ವಿಕಾರ ಎಲ್ಲ. ಆ ಸಮಯದಲ್ಲಿ ಓ ಮಾತಾ ಉತ್ತರ, ಅಧಿಕ ಸಾಧಾರಣವಾಗಿ ನೀವಿರಿ. ಯಾಕಂದ್ರೆ ನಾನೇನಾದ್ರೂ ಇದು ಹೇಳೋ ಸಮಯದಲ್ಲಿ ಅಸ್ಥಿರನಾಗ್ಬಿಟ್ರೆ, ಹೇಳಕ್ಕೆ ಸಾಮರ್ಥ್ಯ ಇದಾಗ್ಬಿಟ್ರೆ ನಮ್ಗೆ
ನನ್ನ ಸ್ಥಿರ ಮಾಡಿ. ಹಾಗೂ ಸ್ವಯಂ ಧೈರ್ಯಪೂರ್ವಕವಾಗಿ ನನ್ನ ದ್ವಾರ ಹೇಳಿದರು ವಿಷಯಗಳನ್ನ ಶ್ರವಣ ಮಾಡಿ. ಅವತ್ತೇನಾಗಿದೆ ಅಂದ್ರೆ, ಯಾವುದೇ ಕಾರಣದಿಂದ ಉದಾಸನಾಗಿ ಭಗವಂತ ತನ್ನ ಭವನದ ಒಳಗಡೆನೆ ಶಯನ ಮಾಡ್ತಿದ್ದಾನೆ. ಆಮೇಲೆ ಉದ್ದವ ಅವನ ಭಗವಂತನ ಅಲ್ಲಿ ಬಿಟ್ಟು ಬೆಂಟಿನಾಗಿ ಸ್ವಲ್ಪ ದೂರದಲ್ಲೇನೆ ಅಲ್ಲಿ ಕೂತಿದ್ದಾರೆ. ಅವನ ಜೊತೆ ಬಲದೇವ, ದೇವಕಿ, ರೋಹಿಣಿ, ರುಕ್ಮಿಣಿ, ಸತ್ಯಭಾಮ ಹಾಗೂ ಎಲ್ಲ ಮಹಿಷಿಗಣ ಹಾಗೂ ಆಮೇಲೆ ಭಗವಂತನ ಸೇವೆಯಿಂದ ವಿಮುಖ ಮಾಡುವಂತ ಕಂಸನ ತಾಯಿ ಪದ್ಮಾವತಿ ಹಾಗೂ ಬೇರೆ ದಾಸಿಯರು ಅಲ್ಲೆಲ್ಲ ಕೂತಿದ್ದಾರೆ. ಅವರು ಎಲ್ಲರೂ ವಿಸ್ಮಿತರಾಗಿ ಮೌನಾವಸ್ಥೆಯಲ್ಲಿ ಕೂತಿದ್ದಾರೆ. ಆ ಸಮಯದಲ್ಲಿ ನಾರದ ಮುನಿ ಅಪೂರ್ವ ಪ್ರೇಮ ಚೇಷ್ಟ ಮಾಡುತ್ತಾ ಆ ಸ್ಥಾನದಲ್ಲಿ ಉಪಸ್ಥಿತರಾಗೋದನ್ನ ನೋಡ್ತಾರೆ. ಕೃಷ್ಣ ನಾರದನ ಆ ಅವಸ್ಥೆ ನೋಡ್ಬಿಟ್ಟು ಅವರೆಲ್ಲ ಎದ್ಬಿಟ್ಟು ತುಂಬಾ ಆದರಪೂರ್ವಕವಾಗಿ ಅವನ್ನ ತಮ್ಮ ಹತ್ರ ಸ್ವಲ್ಪ ದೂರದಲ್ಲೇನೆ ಅವನ್ನ ಕೂಡಿಸ್ಬಿಟ್ಟು ಅವನ್ನ ಇದು ಮಾಡ್ತಾರೆ. ಅವನ ಅಷ್ಟಪೂರ್ವದ ಮುಖಮಂಡಲನ ತೊಳೆದ್ಬಿಟ್ಟು ನೀರಿನ ನಿಧಾನವಾಗಿ ಹೇಳ್ತಾರೆ, ಏ ಮಹಾನ್, ಇವತ್ತು ನಿನ್ನಲ್ಲಿ ಅಪೂರ್ವ ಚೇಷ್ಟೆ, ಪರಮ ಪ್ರೇಮದ ಈ ನಿನ್ನ ಉದಿತವಾಗಿರೋ ನಾನು ಹಿಂದೆ ಎಂದು ನೋಡಿಲ್ಲ. ಆದ್ರೂ ನೀವು ಸ್ವಲ್ಪ ಶಾಂತರಾಗಿ ಕೂತ್ಕೊಳ್ಳಿ. ಪರೀಕ್ಷಿತ್ ಮಹಾರಾಜ್ ಓ ನಾರದ ಅಶ್ರುಧಾರ ಅಶ್ರುಧಾರದಿಂದ ತುಂಬಿರೋ ಕಣ್ಣುಗಳಿಂದ ಯತ್ನಪೂರ್ವಕವಾಗಿ ತೆಗೆದು ಎಲ್ರಿಗೂ ಪ್ರಣಾಮ ಮಾಡಿ ಗದ್ಗದ ಸ್ವರದಿಂದ ಹೇಳ್ತಾನೆ, ತಾವೆಲ್ಲರೂ ಈ ಮನೋಹರ ಸೌಭಾಗ್ಯದ ಪಾತ್ರ ಉದ್ದವನ ಜೊತೆ ನನಗೆ ಮಿಲನ ಮಾಡಿ, ಹಾಗೂ ನೀವು ನನ್ನ ಮೇಲೆ ಕೃಪೆ ಮಾಡಿ. ಯಾಕಂದ್ರೆ ಯಾಗೆ ಅವನ ಪಾದಧೂಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ, ಅವನ ಪಾದಧೂಳಿ ತಗೊಂಡು ನನಗೆ ಅಂತರಾತ್ಮಕ್ಕೆ ಶಾಂತಿ ಪ್ರಾಪ್ತಿಯಾಗುತ್ತದೆ. ಯಾಕಂದ್ರೆ ಉದ್ದವ ಪರಮ ಸೌಭಾಗ್ಯಶಾಲಿ, ಅಲ್ಲಿ ಅವನು ಉದ್ದವ ಸಾಕ್ಷಾತ್ ರೂಪದಲ್ಲಿ ವಿರಾಜಮಾನರಾಗಿತ್ತು. ಸೊ ತಮ್ಮ ಪ್ರೇಮದ ವಿವಸ ತುಂಬಿಕೊಂಡಿರೋದ್ರಿಂದ ನಾರದ ಅವ್ರ ಜೊತೆ ಮಾತಾಡಕ್ಕಾಗಿಲ್ಲ. ಆದ್ರಿಂದನೇ ಅವ್ರು ಹೇಳ್ತಾ ಇದ್ದಾರೆ ಎಲ್ರಿಗೂ, ನೀವು ನನಗೆ ದಯವಿಟ್ಟು ಉದ್ದವನ ಜೊತೆ ಶೀಘ್ರ ಮಿಲನ ಮಾಡಿ, ಅವನ ದರ್ಶನ ಮಾಡಿಸಿ ಅಂತ.
ಅವರ ಕಾಲಿನ ಚರಣಕಮಲದ ಧೂಳು ಕಣ ಮಾತ್ರ ನನಗೆ ಕೊಡಿಸಿ, ಆವಾಗಲೇ ನನ್ನ ಮನಸ್ಸು ಶಾಂತಿ ಆಗೋದು. ಅವರ ಕೃಷ್ಣ ಚೈತನ್ಯ. ಓಹೋ, ಶ್ರೀಕೃಷ್ಣ ತನ್ನ ಪೂರ್ವವರ್ತಿ ಪುತ್ರ ಬ್ರಹ್ಮ ಹಾಗೂ ಪರವರ್ತಿ ಪುತ್ರ ಪ್ರದ್ಯುಮ್ನ ಹಾಗೂ ಸಂಕರ್ಷಣ ಆದಿ ಅಣ್ಣ ಶಿವ ಆದಿ ಸುಹೃದ್ ಲಕ್ಷ್ಮಿ ಆದಿ ಪತ್ನಿ ತನ್ನ ಅನುಪಮ ಮಂಗಳ ಶ್ರೀ ವಿಗ್ರಹ ಅಷ್ಟು ಪ್ರಿಯ ಇಲ್ಲ. ಅದಕ್ಕೆ ಎಲ್ರಿಗಿಂತ ಜಾಸ್ತಿ ಪ್ರಿಯ ಉದ್ದವ. ಭಗವಂತನಿಗೆ ಉದ್ದವನೇ ಎಲ್ಲರಿಗಿಂತ, ತನ್ನ ಪ್ರಾಣಕ್ಕಿಂತ, ಪತ್ನಿ ಲಕ್ಷ್ಮೀ ದೇವಿಗಿಂತ, ತನ್ನ ಬಲರಾಮ ಅಣ್ಣನ ಎಲ್ರಿಗಿಂತ ತುಂಬಾ ಪ್ರಿಯ ಉದ್ದವ. ಇದನ್ನೆಲ್ಲ ಕೇಳ್ಬಿಟ್ಟು ಉದ್ದವ ಅಲ್ಲೇ ಇರ್ತಾನೆ. ಕೇಳ್ಬಿಟ್ಟು ಉದ್ದವ ಏನ್ ಹೇಳ್ತಾನೆ, ಶೀಘ್ರತಾಪೂರ್ವಕ ಎದ್ಬಿಟ್ಟು ಬಿಟ್ಟು ನಾರದ ಮುನಿಯ ಚರಣಕಮಲಗಳನ್ನ ತನ್ನ ತೊಡೆ ಮೇಲೆ ಇಟ್ಕೊಂಡು ಆಲಿಂಗನ ಮಾಡುತ್ತಾ ಹೇಳ್ತಾನೆ, ಅವಾಗ ಕೃಷ್ಣನ ಅತ್ಯಧಿಕ ಕೃಪಾಪಾತ್ರ ಭಕ್ತರು ಹಾಗೂ ಅವನ ಪ್ರೇಮ ಸಂಪತ್ತಿಯ ವೈಭವನ ಸ್ಮರಣ ಮಾಡಿ ವ್ಯಾಕುಲ ಹಾಗೂ ವಿವಶನಾಗಿ ದೀನ ಭಾವದಿಂದ ಅಳಕ್ ಶುರು ಮಾಡ್ತಾನೆ. ಅದಾದ್ಮೇಲೆ ಬಲರಾಮ ಅವರ ಪ್ರಯಾಸ ಅದರಿಂದ ಧೈರ್ಯ ಧಾರಣೆ ಮಾಡಿಕೊಂಡು ಪ್ರೇಮದಿಂದ ಉತ್ಪನ್ನ ಸಾತ್ವಿಕ ಮಾಸ್ಟರ್ ಕಾರಣ ಆನಂದಿತ ಆಗಿ ನಾರದ ಮುನಿಗೆ ಸಾವಧಾನ ಮಾಡುತ್ತಾ ಹೇಳ್ತಾನೆ, ಕೃಷ್ಣ ಬುದ್ಧ ಹೇಳ್ತಾನೆ, ಹೇ ಸರ್ವಜ್ಞ, ಓ ಸತ್ಯವಾದಿ ಹಾಗೂ ಶ್ರೇಷ್ಠ ಮಹಾಮುನಿವರ್, ಹೇ ಪ್ರಭು, ನೀವು ಭಗವದ್ಭಕ್ತಿ ಮಾರ್ಗದಲ್ಲಿ ಆದಿಗುರು. ನೀವು ನನ್ನ ವಿಷಯದಲ್ಲಿ ಏನ್ ಹೇಳಿದ್ರು ಅದು ಅಧಿಕ ಪರಿಸ್ಫುಟ ರೂಪದಲ್ಲಿ ವಿದ್ಯಮಾನದಲ್ಲಿ ನಿಶ್ಚಿತ ರೂಪವಾಗಿ ನಮಗೆ ಗೊತ್ತಿದೆ, ಆ ಉಗ್ರಸೇನ ಕೂಡ ಗೊತ್ತಿದೆ. ಆದ್ರೆ ಯಾವಾಗ ವ್ರಜಕ್ಕೆ ಹೋಗಿ ಯಾವ ಅನುಭವ ಪ್ರಾಪ್ತಿ ಪಡ್ಕೊಂಡು ಅದರ ದ್ವಾರ ತತ್ಕ್ಷಣ ಮಹಾನ್ ಸೌಭಾಗ್ಯಶಾಲಿ ಅನ್ಕೊಂಡಿದ್ದು ಈ ಗರ್ವ
ವಿಚೂರ್ಣವಾಗೋಯ್ತು. ಹಾಗೂ ಈ ಅನುಭವದಿಂದ ನನಗೆ ಕೃಷ್ಣನ ಅವನ ಕೃಪೆ, ಅವನ ಪ್ರೇಮ ಹಾಗೂ ಅವನ ಪ್ರೇಮ ಪಾತ್ರಗಳ ಅದ್ಭುತ ಮಾಧುರ್ಯ ಜ್ಞಾನ ಉಂಟಾಯಿತು. ಆ ವ್ರಜವಾಸಿಯರ ದರ್ಶನದಿಂದಲೇ ನಾನು ಧನ್ಯನಾದೆ. ಹಾಗಾಗಿ ತಿಳ್ಕೊಂಡಿದ್ದೀನಿ, ಭಗವಂತ ನನ್ನ ವ್ರಜಕ್ಕೆ ಕಳಿಸ್ಬಿಟ್ಟು ನನಗೆ ಸಂಪೂರ್ಣ ರೂಪದಲ್ಲಿ ಕೃಪೆ ಮಾಡಿದ್ದಾನೆ. ಆದ್ರಿಂದ ನಾನು ಪ್ರಭುಗಳ ಕೃಪಾಪಾತ್ರ ಅಂತ ತಿಳ್ಕೊಂಡು ಆನಂದ ಸಾಗರದಲ್ಲಿ ಮುಳುಗಿದ್ದೀನಿ. ರಜಕ್ಕೆ ಹೋದ ಮೇಲೆ ಯಾವ ಆನಂದ ಸಾಗರದಲ್ಲಿ ನಿಮಗ್ನನಾಗಿದ್ದೆ ಅನ್ಕೊಂಡಿದ್ನೋ ನಾನು ನಿಮ್ಗೆ ಬಾರಂಬಾರ ಪ್ರಣಾಮ ಮಾಡ್ತೀನಿ. ಏನಂದ್ರೆ ವಿನೀತ ಭಾವದಿಂದ ಪ್ರಾರ್ಥನೆ ಮಾಡ್ತೀನಿ. ಏನ್ ಹೇಳ್ತಾನೆ ಪರೀಕ್ಷಿತ್ ಮಹಾರಾಜ? ಉದ್ಧವನ ವಚನಗಳ ಅಭಿಪ್ರಾಯ ತಿಳ್ಕೊಂಡು ರೋಹಿಣಿ ದೇವಿ ರೋಹಿಣಿನೂ ಇರ್ತಾಳ. ಯಾಕಂದ್ರೆ ಅವರು ರೋಹಿಣಿ ದೇವಿ ಬೃಂದಾವನಲ್ಲೂ ಇದ್ರಲ್ಲ. ತುಂಬಾ ಹೊತ್ತು ಗೋಕುಲದಲ್ಲಿ ಇರೋ ಕಾರಣದಿಂದ ಅಲ್ಲಿನ ನಿವಾಸಿಗಳ ಅತ್ಯಂತ ಪ್ರಿಯರಾಗಿರ್ತಾರೆ. ಪ್ರೇಮಾಶ್ರು ಹರಿತಾ ಇದೆ. ಅವಾಗ ಅದನ್ನ ಈ ತರ ಮಾತಾಡ್ತಾರೆ. ಶ್ರೀ ಹರಿದಾಸ್, ಶ್ರೀ ಹರಿದಾಸ್ ಉದ್ದವ, ನೀವು ಶಾಂತರಾಗಿ ಯಾರ ಚಿಂತೆನ ಬಿಟ್ಬಿಟ್ಟು ಸ್ವಲ್ಪ ಸುಖಿಯಾಗಿದನೋ ಆ ಮಹಾ ದುರ್ದೈವಕ್ಕೆ ತಿಂದು ಸೌಭಾಗ್ಯದ ಗಂಧದಿಂದ ರಹಿತನಾಗಿ ದೈನ್ಯ ಸಾಗರದಲ್ಲಿ ನಿಮಗ್ನನಾಗಿ ಭೀಷಣ ಶೋಕರೂಪ ಜಾಸ್ತಿ ಆಗ್ತಾ ಇರೋ ಜ್ವಾಲೆಯಿಂದ ಸಂತಾಪ್ತ ವಿರಹ ವಿಷಯದಲ್ಲಿ ಜರ್ಜಿತನಾಗಿ ವ್ರಜವಾಸಿಗಳ ಜೊತೆ ಅದನ್ನ ನಮಗೆ ಇದು ಮಾಡಬೇಡಿ. ನಾವು ಯಾವ ಸಮಯದಲ್ಲಿ ವಸುದೇವ ವ್ರಜದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಆ ಸಮಯದಲ್ಲಿ ಯಶೋಧ ಮಾತೆಯ ಮಹಾನ್ ರೋದನ ಕೇಳ್ಬಿಟ್ಟು ಕಠಿಣವಾಗಿರೋ ಒಂದು ಕಲ್ಲು ಕೂಡ ಅದು ಕೂಡ ಹಾಳಕ್ ಶುರುವಾಗುತ್ತೆ. ನಿಶ್ಚಯವಾಗಿ ವ್ರಜಭೂಮಿ ವಿದೀರ್ಣವಾಗ್ತಾ ಇದೆ. ಬೇರೆ ಗೋಪಿಯರು ಜೀವಿತವಾಗಿದ್ದಾರೆ ಅಥವಾ ಮೃತ್ಯು ಆಗೋಗಿದೆಯೋ, ಯಾರು ಈ ವಿಷಯದಲ್ಲಿ ವರ್ಣನೆ ಮಾಡಕ್ಕಾಗುತ್ತೆ? ಓ ಶ್ರೀಮನ್ ಉದ್ದವ,
ನಿಮ್ಮ ಪ್ರಭು ಶ್ರೀಕೃಷ್ಣ ಯಾವಾಗ ಗುರು ಸಂದೀಪ್ನಿ ಮುನಿ ಮನೆಯಿಂದ ಓದಿ ಮಥುರಾಗಿ ವಾಪಸ್ ಬಂದ ಹಾಗೂ ಅವನು ತನ್ನ ಕುಬುದ್ಧಿ ಜನರಿಂದ ದುಃಖಪೂರ್ವಕವಾಗಿ ರಜದ ಈ ಕರುಣಾವೃತ್ತ ಅಂತ ಸಂಖ್ಯೆಪದಲ್ಲಿ ಕೇಳಿಸ್ತಾನೆ ಹಾಗೆ ಏನಂದ್ರೆ ಆದ್ರೆ ನನ್ನ ಮಾತು ಕೇಳ್ಬಿಟ್ಟು ನಿಶ್ಚಯವಾಗಿ ನಿಮ್ಮ ಪ್ರಭುಗಳ ಹೃದಯ ಹೊಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವನು ಸ್ವಯಂ ವ್ರಜಕ್ಕೆ ಹೋಗ್ದಿರಾನೆ ಚತುರತಾಪೂರ್ವಕ ಸಂದೇಶ ಸಂದೇಶ ಕೊಡೋದಕ್ಕೋಸ್ಕರ ಕುಶಲಾತ್ ನನ್ನ ವ್ರಜಕ್ಕೆ ಕಳಿಸಿದ್ರು. ನೀವು ಯಾವ ರೀತಿನಲ್ಲಿ ಯಾವ ಅಭಿಪ್ರಾಯದಿಂದ ವ್ರಜವಾಸಿಯ ಪ್ರತಿ ನಮ್ಮ ಪ್ರಭುಗಳ ಪರಮ ಕೃಪೆ ವಿಷಯದಲ್ಲಿ ವರ್ಣನೆ ಮಾಡ್ತಾ ಇದ್ರು. ಓ ಏನು ಇದು ಆ ಪ್ರೇಮದ ಲಕ್ಷಣ ಇದೇನಾ? ನಾನು ಯಾವ್ದು ಸ್ವಯಂ ಸಾಕ್ಷಾತ್ ರೂಪದಲ್ಲಿ ನೋಡಿದೀನೋ ಅದನ್ನ ನೀನ್ ದಯವಿಟ್ಟು ಕೇಳಿ. ಕೃಷ್ಣ ವ್ರಜದಲ್ಲಿ ಪೂತನಾದಿ ಆರಂಭದಿಂದ ಕೇಶಿ ದೈತ್ಯ ಅಲ್ಲಿವರೆಗೂ ಅನೇಕ ಅಸುರಗಳು ಅನೇಕ ಉಪದ್ರವ ಮಾಡ್ತಾ ಇದ್ರು. ಅವರೆಲ್ಲಾನು ವ್ರಜನ ನಾಶ ಮಾಡ್ಬೇಕಂತಾನೆ ಉಪದ್ರವ ಮಾಡ್ತಾ ಇದ್ರು. ಆದ್ರೂ ವ್ರಜವಾಸಿಯರು ಆ ಉಪದ್ರವಗಳಿಗೆ ಬಗ್ಗೆ ಕಾಳಜಿ ಮಾಡಲಿಲ್ಲ. ತಮ್ಮ ದುಃಖದ ಪ್ರತಿಶೋಧ ಮಾಡೋದ್ರಲ್ಲೇ ಚೇಷ್ಟೆ ಮಾಡ್ತಾ ಇದ್ರು. ಅವ್ರಿಗೆ ಕೃಷ್ಣನ ಸಂತುಷ್ಟಿನೇ ಮುಖ್ಯ. ಅವನು ಸಂತೋಷವಾಗಿರ್ಬೇಕು, ಸಮಸ್ಯೆ ಇಲ್ದಿರ ಇರಬೇಕು. ವ್ರಜವಾಸಿ ಶ್ರೀಕೃಷ್ಣನ ಮಾಧುರ್ಯದಿಂದ ಮೋಹಿತರಾಗಿ ಕೇವಲ ಅವನ ಕಲ್ಯಾಣದಕ್ಕೆ ಕಾಮನೆ ಮಾಡ್ತಾ ಇದ್ರು. ಅವರು ಎಂದೆಂದಿಗೂ ತಮ್ಮ ಕಲ್ಯಾಣದ ಚಿಂತನೆ ಮಾಡ್ತಿರ್ಲಿಲ್ಲ. ವ್ರಜವಾಸಿಗಳು ಕೇವಲ ಶ್ರೀಕೃಷ್ಣನ ಕಲ್ಯಾಣ ಚೇಷ್ಟೆ ಮಾಡ್ತಾ ಇದ್ರು, ಕಲ್ಯಾಣಕ್ಕೋಸ್ಕರ ಚೇಷ್ಟೆ. ಆದ್ರೂ ತಮ್ಮ ದುಃಖನ ದೂರ ಮಾಡೋದಕ್ಕೆ ಚೇಷ್ಟೆ ಮಾಡ್ತಾರೆ. ಇದೇ ಕಾರಣ ಏನಂದ್ರೆ ಕೃಷ್ಣ ವ್ರಜವಾಸಿಗಳ ವಿವೇಕಾನುಕೂಲನು ಕದ್ದು ಬಿಟ್ಟಿದ್ದಾನೆ. ಸೊ ಈ ವ್ರಜವಾಸಿಯರು ಸ್ವಾಭಾವಿಕವಾಗಿ ಸ್ನೇಹ ಪ್ರೇಮದಿಂದ ಎಲ್ಲಾನು ನಂದನಂದನ ಶ್ರೀಕೃಷ್ಣನ ಸುಖಕ್ಕೋಸ್ಕರನೇ ಅರ್ಪಣೆ ಮಾಡ್ಬಿಟ್ಟಿದ್ರು. ಯಾವ ಸಮಯದಲ್ಲಿ ನಿಮ್ಮ ಪ್ರಭು ತಮ್ಮ ಸ್ವಾರ್ಥಕ್ಕೋಸ್ಕರ
ವ್ರಜದಲ್ಲಿ ವಾಸ ಮಾಡ್ತಾ ಇದ್ರು. ಆ ಸಮಯನು ಆ ವ್ರಜವಾಸಿಗಳಿಗೆ ಏನು ಮಾಡಲಿಲ್ಲ. ಈಗ ಅವನ ಎಲ್ಲಾ ಸ್ವಾರ್ಥನು ಪೂರ್ಣ ಆಗಿದೆ. ಈಗ ಈಗೇನ್ ಮಾಡ್ತಾ ಇದ್ದಾನೆ? ಸೊ ಅದ್ರ ಬಗ್ಗೆ ಯಾರಿಗೆ ನಾನು ಏನ್ ಮಾತಾಡ್ಲಿ? ಸೊ ಪರೀಕ್ಷಿತ್ ಮಹಾರಾಜ್, ನೀವು ರೋಹಿಣಿ ದೇವಿಯ ವಚನಗಳನ್ನ ಕೇಳಿ ಈ ದೃಷ್ಟ ಕಂಸನ ತಾಯಿ ಪದ್ಮಾವತಿ ಕೆಲವು ಮಾತುಗಳನ್ನ ಆಡ್ತಾರೆ. ಓ, ತುಂಬಾ ದೊಡ್ಡ ದುಃಖದ ಮಾತು. ಚಿಕ್ಕ ವಯಸ್ಸಿಂದಾನೆ ಕೃಷ್ಣನ್ನ ಮುಳ್ಳಿರೋ ವನದಲ್ಲಿ ತಮ್ಮ ಗೋಪುಗಳ ಗೋಲಪಾಲಕರ ಜೊತೆ ಕಳಿಸ್ತಾ ಇದ್ರು. ಹಸುಗಳ ಮೇಯ್ಸೋದಕ್ಕೆ ಕರುಗಳನ್ನ ಅವನ ಹಸುಗಳ ಮೇಯ್ಸಕ್ಕೆ ಕಳಿಸ್ತಾ ಇದ್ರು. ಆಮೇಲೆ ಈ ಮಾತೆಲ್ಲ ಕೇಳ್ಬಿಟ್ಟು ರೋಹಿಣಿ ದೇವಿ ತುಂಬಾ ಗಂಭೀರ ಸ್ವಭಾವದಿಂದ ಹೇಳಿದ್ರು, ಶತ್ರುಗಳ ವಿನಾಶ ಮಾಡಿ ಕೃಷ್ಣನೇ ಯಾದವರನ್ನ ರಾಜಧಾನಿ ಮಥುರಾ ಹಾಗೂ ರಾಜರಾಜೇಶ್ವರ ರೂಪದಲ್ಲಿ ಈಗ ವಿಶ್ರಾಮ ಸುಖದ ಉಪಭೋಗ ಮಾಡ್ತಾ ಇದ್ದಾನೆ. ಓ ಶ್ರೀಮಾನ್ ಉದ್ಧವ, ನಿಮ್ಮ ಪ್ರಭು ಎಲ್ಲ ದೇವತೆಗಳನ್ನ ಪರಾಜಿತ ಮಾಡಿದ್ದಾನೆ, ಆಗ ಅವ್ರಿಗೆ ಉಪಕಾರನೂ ಮಾಡಿದ್ದಾನೆ. ಆದ್ರಿಂದಾನೆ ಕೃತಜ್ಞ ದೇವತಾ ಅವನ ಚರಣಗಳಿಗೆ ನಮಸ್ಕಾರ ಮಾಡ್ತಿದ್ದಾರೆ. ಹಾಯ್. ಆದ್ರೂ ಅವನು ವ್ರಜವಾಸಿಯನ್ನ ಸ್ಮರಣೆ ಮಾಡೋದಿಲ್ಲ, ಸ್ಮರಣೆನೂ ಮಾಡ್ತಾ ಇಲ್ಲ. ಆಗ ಅದನ್ನ ಕೇಳ್ಬಿಟ್ಟು ರುಕ್ಮಿಣಿ ಮಾತಾಡ್ತಾಳೆ. ಓ ಮಾತಾ, ನವನೀತ ಅಂದ್ರೆ ಬೆಣ್ಣೆಗಿಂತ ತುಂಬಾ ಅಧಿಕ ಕೋಮಲ ಹೃದಯ ಪ್ರಭುಗಳ ಆಂತರಿಕ ಭಾವಗಳ ವಿಷಯದಲ್ಲಿ ನೀವು ಸ್ವಲ್ಪನೂ ತಿಳ್ಕೊಳ್ತೀರಾ, ಆ ತರ ಮಾತಾಡ್ತಾ ಇದ್ದೀರಲ್ಲ. ನಮ್ಮ ಪ್ರಭು ರಾತ್ರಿ ಕಾಲದಲ್ಲಿ ಸ್ವಪ್ನಾವಸ್ಥೆಯಲ್ಲಿ ರಜದ ಬಗ್ಗೆ ರಜಧಾಮದ ಬಗ್ಗೆ ಗೊತ್ತಿಲ್ಲ ಏನೇನ್ ಮಾತಾಡ್ತಾರೆ. ಕೆಲವು ಸಮಯ ಪ್ರೇಮಯುಕ್ತ ಮಧುರ ಸ್ವರದಲ್ಲಿ ಹಸುಗಳನ್ನ ಕರೀತಾರೆ, ಕವಿ ಸಖಾವಣ. ಅವ್ರ ನಿದ್ರಾವಸ್ಥೆಯಲ್ಲಿ ಕೂಡ ಮನೋಹರ ಲಲಿತ ತ್ರಿಭಂಗ ರೂಪ ಧಾರಣೆ ಮಾಡಿ ಮಧುರ ವಂಶೀವಾದ ಅಭಿನಯ ಮಾಡ್ತಾ ಇದ್ದಾರೆ ಮಲ್ಕೊಂಡು. ಆ ನಿದ್ರಾವಸ್ಥೆಲೇನೆ ಅವನು ಹೇಳ್ತಾ ಇರ್ತಾರೆ, ನಮ್ಮ ಪ್ರಭು ಮೈಯಾರೇ ನನಗೆ ನನಗೆ ಬೆಣ್ಣೆನ್ ತಿನ್ಸು,
ಹಾಗೂ ನನ್ನ ಏ ರಾಧೆ ಲಲಿತೆ ಆ ವಚನ ದೂರದಿಂದ ಸಂಬೋಧನೆ ಮಾಡ್ತಾರೆ. ಆ ಕೆಲವು ಸಮಯ ಚಂದ್ರಾವಳಿ, ನೀ ಏನ್ ಮಾಡ್ತಾ ಇದೀಯ ಇಲ್ಲಿ ಹಾಗಂತ ಹೇಳ್ಬಿಟ್ಟು ನನ್ನ ವಸ್ತ್ರಗಳನ್ನ ಎಳಿತಾರೆ. ಕೆಲವು ಸಮಯ ಅವ್ರು ಮಲಗಿರೋ ಸಮಯದಲ್ಲಿ ಆ ಪ್ರೇಮಾಶ್ರುಗಳಿಂದ ತನ್ನ ಹಾಸಿಗೆಯನ್ನು ಕೂಡ ನೆನೆಸ್ಬಿಟ್ಟಿರ್ತಾರೆ. ಅವ್ರು ಕೆಲವು ಸಮಯ ಚಂದ್ರಾವಳಿ ಇಲ್ಲಿ ಏನ್ ಮಾಡ್ತಾ ಇದೀಯ, ಹಾಗೂ ಕೆಲವು ಸಮಯ ನಿದ್ರೆ ಭಂಗ, ಆದ್ರೂ ಅದ್ರ ಉಪರ ಅಂತ ಕೂಡ ಅವರು ಅರ್ಥನಾದಲ್ಲಿ ಅಳ್ತಾನೆ ಇರ್ತಾರೆ. ಅವರ ಈ ಕ್ರಂದನದ ಧ್ವನಿ ಕೇಳಿ ನಾವು ಈ ಶೋಕರೂಪ ಮಹಾಸಾಗರದಲ್ಲಿ ಮುಳುಗಿದೀವಿ. ಆವಾಗ ಇವತ್ತು ಕೂಡ ರಾತ್ರಿ ಕಾಲದಲ್ಲಿ ಯಾವ್ದೋ ಒಂದು ಸ್ವಪ್ನ ನೋಡಿರ್ಬೇಕು ಇವತ್ತು. ಆದ್ರಿಂದ ಅವನ ಶೋಕದಿಂದ ತುಂಬಾ ಆತುರರಾಗಿ ಅಳ್ತಾನೆ ಕೂತಿದ್ದಾರೆ. ತಮ್ಮ ಉತ್ತರೀಯ ವಸ್ತ್ರದಿಂದ ಮುಖ ಕಮಲನ ಉತ್ತರೀಯ ಮುಚ್ಚಿಕೊಂಡು ಇಲ್ಲಿವರೆಗೂ ನಿದ್ರಿತನಾಗಿ ಹಾಸಿಗೆ ಮೇಲೆ ಶಯನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಮಧ್ಯಾಹ್ನ ಮೇಲೆ ಆಗೋಯ್ತು, ಸ್ನಾನನೂ ಎಂತದ್ದು ಮಾಡಿಲ್ಲ, ನಿತ್ಯ ಕ್ರಿಯಾ ಏನು ಮಾಡಿಲ್ಲ. ಇದೆಲ್ಲ ಕೇಳ್ಬಿಟ್ಟು ಸತ್ಯಭಾಮ ತನ್ನ ಈರ್ಷೆಯಿಂದ ತುಂಬಿಕೊಂಡು ಬೇರೆ ಮಹಿಷಿ ಹತ್ರ ಹೇಳ್ತಾಳೆ, ಓ ರುಕ್ಮಿಣಿ, ನೀವು ಯಾಕೆ ಆತರ ಪ್ರತಾಪ ಮಾಡ್ತಾ ಇದ್ರ? ಇದು ಕೇವಲ ಪ್ರಭು ನಿದ್ರೆಯಲ್ಲಿ ಮಾತ್ರ ಅನ್ಕೊಂಡಿದ್ದೀರಾ? ಅವರು ಜಾಗೃತ ಅವಸ್ಥೆಯಲ್ಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಯಾವುದೋ ವಿಷಯನ ಮರಣೆ ಮಾಡುತ್ತಾ ನಿದ್ರಿತ ಆಗಿರೋ ತರನೇ ಅವರು ಆಚರಣೆ ಮಾಡ್ತಾರೆ. ನಾವು ಹೆಸರಿಗೆ ಮಾತ್ರ ಪತ್ನಿಯರು, ವಾಸ್ತವದಲ್ಲಿ ವ್ರಜರಮಣಿ. ವಾಸ್ತವದಲ್ಲಿ ಆ ವ್ರಜರಮಣಿಯರ ದಾಸಿಯರು ಕೂಡ ಪ್ರಭುಗೆ ನಮ್ಗಿಂತ ಹೆಚ್ಚಿಗೆ ಅಧಿಕ ಪ್ರಿಯ. ನಾವು ಹೆಸರಿಗೆ ಮಾತ್ರ ಪತ್ನಿ. ಸೊ ಪರೀಕ್ಷಿತ್ ಮಹಾರಾಜ ಈ ಮಾತುಗಳನ್ನ ಕೇಳ್ಕೊಂಡು ಗೋಕುಲವಾಸಿ ಪ್ರಾಣ ಬಂದು ರೋಹಿಣಿ ನಂದನ್ ಶ್ರೀಮಂತ್ ಬಲದೇವ ಮಾತಾಡ್ತಾನೆ. ಸೊ ಏನ್ ಹೇಳ್ತಾನೆ ಬಲದೇವ? ಹೇಳ್ತಾನೆ, ಓ ಮಧು, ನಾವೆಲ್ಲ ವ್ರಜವಾಸಿಯರ ಸಹಜ ದುಃಖಪೂರ್ಣ ವೃತ್ತಾಂತ ಸಂಬಂಧ ಬಗ್ಗೆ ವಾರ್ತಾಲಾಪ ಮಾಡ್ತಾ ಇದ್ವಿ. ಆದ್ರಿಂದ ನಮ್ಮ ತಮ್ಮ ಕೃಷ್ಣ ನಮ್ಮ ವಂಚನೆಗೋಸ್ಕರ ಈ ಪ್ರಕಾರ ಸ್ವಪ್ನ ಚರಿತ್ರ ರೂಪ
ಕಪಟ ಚಾತುರಿಕ ಪ್ರಕಾಶ ಮಾಡ್ತಾ ಇದ್ದಾನೆ. ನಾನು ಈ ವ್ರಜವಾಸಿಗಳಿಗೆ ಸ್ವಾಂತನ ಮಾಡೋದಕ್ಕೋಸ್ಕರ 2 ತಿಂಗಳು ವ್ರಜಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿದೆ. ಯಾವುದೇ ರೂಪದಲ್ಲಿ ಕೂಡ ಅವ್ರಿಗೆ ನಾನು ಸಂತುಷ್ಟಿ ಮಾಡಕ್ಕಾಗಲಿಲ್ಲ. ನಾನು ಈ ಅನುಭವ ಆಗಿದೆ ಏನಂದ್ರೆ ಕೃಷ್ಣನ ಅನುಭವ, ಅವ್ರಿಗೆ ಸಂತುಷ್ಟಿ ಮಾಡೋರು ಯಾರಿಗೂ ಸಮರ್ಥ ಇಲ್ಲ. ಆದ್ರೂ ಅವ್ರಿಗೆ ನಾನು ಕೋಟಿ ಶಪಥ ತಗೊಂಡು ಯತ್ನಪೂರ್ವಕವಾಗಿ ಸ್ವಲ್ಪ ಆಶ್ವಾಸನೆ ಪ್ರದಾನ ಮಾಡಿ ಅವರ ಸಹಮತಿ ಇಲ್ದಿದ್ದು ಸಹ ತುಂಬಾ ಕಠಿಣ ಇಂದಾನೆ ತಿರ್ಗಾ ನಾನು ದ್ವಾರಕೆಗೆ ಬಂದ್ಬಿಟ್ಟಿದ್ದೀನಿ. ನಾನಲ್ಲಿ ನೋಡ್ಬಿಟ್ಟೆ, ಹೋಗಿ ಅಲ್ಲಿ ವ್ರಜದಲ್ಲಿ ಹೋಗ್ಬಿಟ್ಟು ದುಃಖದಲ್ಲಿ ವ್ಯಾಕುಲರಾಗಿ ತುಂಬಿದ್ದ ಅವ್ರಿಗೆ ಹೇಳಿದೆ, ಓಡ್ ಬಂದು ಕೃಷ್ಣನ್ಗೆ ಹೇಳ್ತಾ ಇದ್ದೆ, ಹೇ ತಮ್ಮ, ಓ ಕೃಷ್ಣ, ಭಯ್ಯ ಕೃಷ್ಣ, ನೀನು ಒಂದ್ಸಾರಿ ಆದ್ರೂ ವ್ರಜಧಾಮ್ಗೆ ಹೋಗ್ಬಿಟ್ಟು ಈ ವ್ರಜವಾಸಿಯರ ಪ್ರಾಣನ ರಕ್ಷಣೆ ಮಾಡು. ಆದ್ರೆ ಕೃಷ್ಣ ತನ್ನ ಮುಖದಿಂದ ಏನೋ ಹೇಳ್ತಾನೆ, ನಾನು ಹೋಗ್ತೀನಿ. ಆದ್ರೆ ಅವನ ಹೃದಯದ ಅಭಿಪ್ರಾಯ ಆತರ ಇಲ್ಲ. ಯಾಕಂದ್ರೆ ಕಾರ್ಯದ ಕಾರಣದಿಂದಾನೆ, ದ್ವಾರದಿಂದ ಹೃದಯದ ಭಾವ ಅಭಿವ್ಯಕ್ತವಾಗುತ್ತದೆ. ಮಹಾರಾಜ್ ಪರೀಕ್ಷಿತ್ನೇ ಹೇಳ್ದ. ಅದು ಕೇಳ್ಬಿಟ್ಟು ಆಗ ಭಗವಂತ ಶ್ರೀಕೃಷ್ಣ ಹಾಸಿಗೆಯಿಂದ ಶೀಘ್ರತಾಪೂರ್ವಕ ಎದ್ದುಬಿಟ್ಟು ತನ್ನ ಪ್ರೇಮಿಗಳ ಪ್ರೇಮ ಪರಾಧೀನನಾಗಿ ಉಚ್ಚ ಸ್ವರದಿಂದ ಜೋರಾಗಿ ಅಳ್ತಾ ಮನೆಯಿಂದ ಆಚೆ ಬರ್ತಾನೆ. ಯಾರು ಸದಾ ಕೃಪೆ ಮಾಡೋದಿಕ್ಕೆ ವ್ಯಾಕುಲರಾಗಿರ್ತಾನೋ ಆ ಕೃಷ್ಣ ತನ್ನ ಕಮಲ ಸಮಾನ ನೇತ್ರಗಳಿಂದ ನಿರಂತರವಾಗಿ ಪ್ರೇಮಾಶ್ರು ತಾಳೆ ಹರಿತಾ ಇದೆ ಗದ್ಗದ ಸ್ವರದಿಂದ ಈ ರೀತಿ ಹೇಳ್ತಾನೆ. ನಿಜವಾಗಲೂ ನನ್ನ ಈ ಹೃದಯ ವಜ್ರಕ್ಕಿಂತ ತುಂಬಾ ಕಠಿಣವಾಗಿದೆ. ಯಾಕಂದ್ರೆ ಈ ಹೃದಯ ಇಲ್ಲಿವರೆಗೂ 2 ಭಾಗನಾಗಿ ವಿದೀರ್ಣ ಆಗಿಲ್ಲ. ನನ್ನ ಹೃದಯ ಕಠಿಣ ಆಗ್ಬಿಟ್ಟಿದೆ. ವಜ್ರಕ್ಕಿಂತ ಕಠಿಣವಾಗಿದೆ. ಯಾಕಂದ್ರೆ ಈ ವ್ರಜವಾಸಿಯರು ಬಾಲ್ಯ ಕಾಲದಿಂದನೇ ದೀರ್ಘ ಕಾಲದವರೆಗೂ ಯಾವ ಪ್ರಕಾರ ಲಾಲನ್ ಪಾಲನೆ ಮಾಡಿದರೋ ಆ ಅಸಾಧಾರಣ ಪ್ರೇಮನ ನಾನು ಮರ್ತು ಬಿಟ್ಟಿದ್ದೀನಿ. ನಾನು ಅವರಿಗೆ ಸ್ವಲ್ಪ ಆದ್ರೂ ಹಿತ ಮಾಡೋದು ದೂರ ಇರಲಿ, ಅವರಿಗೆ ನಿಷ್ಠುರ ಮಾಡಿ ಅವರ ಕೋಮಲ ಸ್ವಭಾವ ವ್ರಜವಾಸಿಯಲ್ಲಿ ಅತ್ಯಂತ ದುಃಖನೇ ಪ್ರಧಾನವಾಗಿದೆ. ಬರ್ತದೆ. ಏ ಭ್ರಾತ ಉದ್ಧವ, ಓ ತಮ್ಮ ಉದ್ಧವ, ನೀನು ಸರ್ವಜ್ಞ, ನೀನು ನನಗೆ ತುಂಬಾ ಅತ್ಯಂತ ಪ್ರಿಯ, ತುಂಬಾ ಬೇಗ ಹೇಳು,
ತುಂಬಾ ಬೇಗ ಹೇಳಿ, ನಾನು ಏನು ಮಾಡಲಿ ಇವಾಗ, ಈ ಶೋಕ ಸಾಗರದಿಂದ ನನ್ನನ್ನು ಉದ್ಧಾರ ಮಾಡು ಕೃಷ್ಣ ಹೇಳ್ತ. ಆಮೇಲೆ ಅವಾಗ ದೇವಕಿ ಹೇಳ್ತಾರೆ, ಯಾರು ವ್ರಜವಾಸಿ ಏನೇನು ಅಭಿಲಾಷೆ ಇದೆಯೋ ಅವ್ರ ಎಲ್ಲ ಅಭಿಲಾಷೆನ ಪೂರ್ಣ ಮಾಡು. ಏನೇ ಇಲ್ಲ ಅದನ್ನ ಪೂರ್ಣ ಮಾಡು. ಈಗ ಆಮೇಲೆ ಹಾಗೆ ವಾರ್ತಾಲಾಪ ನಡೀತು. ಏನಾಗುತ್ತಂದ್ರೆ ಕೊನೆಗೆ ಈ ರೋಹಿಣಿ ಈಗ ಉದ್ವಾ ಹೇಳ್ಬೋದು, ನನಗೆ ಏನ್ ಮಾಡಿ ಕೃಷ್ಣ ಕೇಳ್ತಾ ಇದ್ದಾನೆ, ವೃಂದಾವನ ಹೊರಡಿ ಓಟ್ ಬನ್ನಿ ಅಂತ ಹೇಳ್ಬಿಟ್ರೆ ವೃಂದಾವನ ನಮ್ ಗತಿ ಏನು ಹಾಗಂತೇಳಿ ರೋಹಿಣಿ ರೋಹಿಣಿ ಅಂತ ರುಕ್ಮಿಣಿ ಸತ್ಯಭಾಮ ಬೇರೆ ಮೈಸೂರು ಎಲ್ಲ ಅಳಕ್ ದೇವಕಿ ಕೂಡ ಯಾಕಂದ್ರೆ ಕೃಷ್ಣ ಹೊರಟ್ಬಿಡ್ತಾನೆ ಬರಲ್ಲ. ಸೊ ಆವಾಗ ಕೃಷ್ಣನಿಗೆ ಇನ್ನೂ ಜಾಸ್ತಿ ನೋವಾಗುತ್ತೆ. ಆವಾಗ ಅದೇನಾಗುತ್ತೆ ಆವಾಗ, ನಮ್ಮ ಜೀವನಿಗೆ ಧಿಕ್ಕಾರ ಧಿಕ್ಕಾರ, ನಮ್ಮ ಪ್ರಾಣ ಇಲ್ಲಿ ಹೋಗಿ ಯಾಕೆ ಹೋಗಿಲ್ಲ, ಕಂಠದಲ್ಲೇ ಇಟ್ಕೊಂಡಿದೆ, ಅದಕ್ಕೂ ಧಿಕ್ಕಾರ. ಈ ಗೋಪಿಯರೆಲ್ಲ ಹೇಳೋದಲ್ಲ, ಯಶೋದಮ್ಮಯ್ಯ ಇದೆಲ್ಲ ಕೇಳ್ಬಿಟ್ಟು ಕೊನೆಗೆ ಭಯ ಬಲರಾಮನ್ನ ಇಟ್ಕೊಂಡು ಯಾಕಂದ್ರೆ ಅವನು ಸಂದೇಶ ಎಲ್ಲ ಕಳ್ಸಿರ್ತಾನೆ ತಿರ್ಗಾ ಅವಾಗ ಅದನ್ನೆಲ್ಲ ತಡ್ಕೊಳ್ಳಾರ್ದೆ ಕೃಷ್ಣ ಬಲರಾಮನ್ನ ಪತ್ನಿ ಹಿಡ್ಕೊಂಡು ಅಳಕ್ ಶುರು ಮಾಡಿ ಬಿದ್ದು ಬಿಡ್ತಾನೆ, ಮೂರ್ಛೆ ಹೋಗ್ಬಿಡ್ತಾನೆ. ಅದನ್ನ ನೋಡ್ಬಿಟ್ಟು ಬಲರಾಮನಿಗೂ ತುಂಬಾ ಅವನು ಮೂರ್ಛಿತನಾಗ್ಬಿಡ್ತಾನೆ. ಅವರಿಬ್ರು ಮೂರ್ಛಿತರಾಗಿರೋದು ನೋಡ್ಬಿಟ್ಟು ರೋಹಿಣಿ ಎಲ್ಲ ಮಹಿಷಿ ರುಕ್ಮಿಣಿ ಸತ್ಯಭಾಮ ಎಲ್ಲ ಅದೇ 108 ಮಹಿಷಿ ಎಲ್ಲ ಅಳಕ್ ಶುರು ಮಾಡ್ತಾರೆ ಘೋರವಾಗಿ. ಅವ್ರನ್ನ ಕೇಳಿ ಯಾದವರೆಲ್ಲ ಓಡ್ ಬಂದ್ಬಿಡ್ತಾರೆ. ಆಮೇಲೆ ಬ್ರಹ್ಮನೂ ಬರ್ತಾನೆ, ಅವನು ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿಗೆ ನಾವು ಮುಂದೆ ಕಂಟಿನ್ಯೂ ಮಾಡೋಣ. ಇದರಿಂದ ಏನ್ ಗೊತ್ತಾಗುತ್ತಂದ್ರೆ ಕೃಷ್ಣನಿಗೆ ಅತ್ಯುತ್ತಮ ಕೃಪಾ ಪಾತ್ರ ಗೋಪಿಯರು, ಅದರಲ್ಲೂ ರಾಧೆ ಅನ್ನೋದು ತುಂಬಾ ಸ್ಪಷ್ಟ ರೂಪವಾಗಿ ಗೊತ್ತಾಗುತ್ತೆ. ರುಕ್ಮಿಣಿ ಪ್ರಾರ್ಥನೆ ಮಾಡು, ಅಯ್ಯೋ ನಾವು ದಾಸಿಯರಾಗಿ ನಮ್ಗೆ ಪ್ರಾಪ್ತಿಯಾದ್ರೆ ಸಾಕು. ಈ ರೀತಿ ಆಮೇಲೆ ನವ ವೃಂದಾವನ ಅಲ್ಲಿ ಬ್ರಹ್ಮ ಮೂರ್ತಿ ರೂಪದಲ್ಲಿ ಇರೋ ಕೃಷ್ಣನ ಬಲರಾಮ್ ನೋಡ್ಬಿಟ್ಟು ಅವನಿಗೆ ನೋವಾಗುತ್ತೆ, ಅಡಕ್ಷಣ ಮಾಡುತ್ತೆ. ಕೊನೆಗೆ ಧೈರ್ಯ ತಳ್ಕೊಳ್ತಾರೆ, ಯಾಕಂದ್ರೆ ಅಲ್ಲಿ ಯಾರಿಗೂ ಸ್ವಾತಂತ್ರ್ಯ ಹೇಳೋರು ಯಾರು ಇಲ್ಲ.
ಅಲ್ಲಿ ಗರುಡ ಪಕ್ಕದಲ್ಲಿ ಕೂತಿರ್ತಾನೆ. ಸೊ ಬ್ರಹ್ಮನಿಗೆ ಒಂದು ಒಳಗೆ ಹೇಳ್ತೆ, ಏನ್ ಮಾಡ್ಬೇಕು ನನ್ನ ಪ್ರಭು ಕೃಷ್ಣನ ಅವನ್ನ ಎಪ್ಸೋರ್ ಇದಕ್ಕೆ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಮೂರ್ಛಿತರಾಗಿದ್ದಾನೆ ಅಂತ ಹೇಳ್ಬಿಟ್ಟು ಗರುಡನ್ಗೆ ಹೇಳ್ತಾನೆ, ಬೇಗ ಶೀಘ್ರವಾಗಿ ಕೃಷ್ಣ ಬಲರಾಮನ ಸಾವಧಾನವಾಗಿ ತನ್ನ ಬೆನ್ಮೇಲೆ ಇಟ್ಕೊಂಡು ಇಲ್ಲಿ ದೇವತಾ ಆರ್ಕಿಟೆಕ್ಟ್ ನಿರ್ಮಾಣವಾಗಿರು ನಾವು ವೃಂದಾವನ ಕರ್ಕೊಂಡು, ಅದು ವೃಂದಾವನ ತರನೇ ಇರುತ್ತೆ. ಯಶೋಧ ನನ್ನ ಮಹಾರಾಜ ವಿಗ್ರಹ ರೂಪ ಮೂರ್ತಿ ರೂಪ ಇರ್ತಾರೆ ಅಂತೇಳಿ ಗರುಡನ್ಗೆ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋದಾಗ ಅಲ್ಲಿ ರೋಹಿಣಿ ಮಾತ್ರ ಹೋಗ್ಬೇಕು, ಇನ್ಯಾರು ಹೋಗಬಾರದು. ಇನ್ನ ಎಲ್ಲ ಮಹಿಷಿಗಳೆಲ್ಲ ದೂರದಲ್ಲಿ ಕಣ್ಮರೆಯಾಗಿ ನೋಡ್ತಿರ್ತಾರೆ ಕೃಷ್ಣ ಏನ್ ಮಾಡ್ತಾರೆ. ಆಮೇಲೆ ಕೆಲವರೆಲ್ಲ ಆಕಾಶದಲ್ಲಿ ದೂರ ಯಾರು ಕಾಣ್ದಿರ ಹಾಗೆ. ಸೊ ಈಗ ಗರುಡ ಕರ್ಕೊಂಡು ಹೋಗ್ಬೇಕಾದ್ರೆ ಬಲರಾಮನ್ ಸ್ವಲ್ಪ ಪ್ರಜ್ಞೆ ಬರುತ್ತೆ. ಆಮೇಲೆ ಬೇಗ ಎದ್ದು ತನ್ನ ಮಗ ತೊಳ್ಕೊಂಡು ಕೃಷ್ಣನ್ಗೆ ವೃಂದಾವನದಲ್ಲಿ ಹೇಗೆ ಅವನ ಡ್ರೆಸ್ ಮಾಡ್ತಾ ಇದ್ನೋ ಆ ತರ ಮಾಡ್ಬಿಡ್ತಾನೆ. ಕೊಳಲು ಕೊಡ್ತಾನೆ, ಮೋರ್ ಪಂಕ ಕೊಡ್ತಾನೆ, ಬಟ್ಟೆ ಎಲ್ಲ ರೆಡಿ ಮಾಡ್ಬಿಟ್ಟು ಅವನ ಎಬ್ಬಿಸ್ತಾರೆ. ಸೊ ಅಲ್ಲಿ ಯಶೋದಮಯ್ಯ ನಂದ ಮಹಾರಾಜ್ ಎಲ್ಲಾನು ವಿಗ್ರಹ ರೂಪದಲ್ಲಿ ಮೂರ್ತಿ ರೂಪದಲ್ಲಿ ಸ್ಥಾಪನೆ ಮಾಡಿಬಿಟ್ಟು ವಿಶ್ವಕರ್ಮ. ಯಶೋದಮಯ್ಯ ಕೈಯಲ್ಲಿ ಬೆಣ್ಣೆನೂ ಇಟ್ಟಿರ್ತಾನೆ. ಸೊ ಕೃಷ್ಣ ಎದ್ಬಿಟ್ಟು ಈಗ ನೋಡ್ತಾನೆ, ನಂದ ಮಹಾರಾಜ್ ನೋಡ್ಬಿಟ್ಟು ಪ್ರಣಾಮ ಮಾಡ್ತಾನೆ. ಆಮೇಲೆ ಯಶೋದಮ್ಮ ಸುಮ್ಮನೆ ಇರ್ತಾಳ, ಗಂಭೀರವಾಗಿರ್ತಾಳ, ಮಾತಾಡಲ್ಲ. ಮಯ್ಯ 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 ನೀನು ಭಯ ಪಟ್ಬಿಟ್ಟಿದ್ಯೇನೋ, ನಾನು ನಿಧಾನವಾಗಿ ತುಂಬಾ ಹೊತ್ತಾಗೋಗಿದೆ, ಸೂರ್ಯ ಉದಯ ಎಲ್ಲ ಆಗಿ ಹಸುಗಳೆಲ್ಲ ಹೋಗ್ತಾ ಇದೆ ಕಾಡಿಗೆ, ಸ್ನೇಹಿತರೆಲ್ಲ ಕಾಯ್ತಾ ಇದ್ದಾರೆ ಇದನ್ನ ಅದನ್ನ ಕೇಳ್ಬಿಟ್ಟು ಕೃಷ್ಣ, ಅಯ್ಯ ನಾನು ಜಾಸ್ತಿ ಹೊತ್ತು ಮಲಗಿದ ಕಾರಣ ಏನಂದ್ರೆ ನನಗೆ ಸ್ವಪ್ನ ಬಂದ್ಬಿಟ್ಟಿತ್ತು. ಸ್ವಪ್ನದಲ್ಲಿ ನೋಡಿದೆ ನಾನು ವೃಂದಾವನ ಬಿಟ್ಬಿಟ್ಟು ಮಥುರಾಗೋದೆ, ಅಲ್ಲಿ ಕಂಸನ್ ಸಾಯಿಸ್ದೆ. ಆಮೇಲೆ ದ್ವಾರಕಾಗೆ ನಿರ್ಮಾಣ ಮನೆ ಅಲ್ಲಿ ಎಷ್ಟೋ ಮಹಿಷಿಗಳನ್ನ ಮದುವೆನೂ ಆಯ್ತು, ಮಕ್ಕಳು ಮೊಮ್ಮಕ್ಕಳೆಲ್ಲ ಆದ್ರು. ಆದ್ರೂ ಇದೆಲ್ಲಾನು ಸ್ವಪ್ನದಲ್ಲಿ ಆಗಿರೋದು. ಸ್ವಪ್ನ ಆದ್ರೆ ನಾನು ಸಾಯಂಕಾಲ ಬಂದು ನಿನಗೆ ಪೂರ್ಣವಾಗಿ ಹೇಳ್ತೀನಿ, ಧೈರ್ಯವಾಗಿರು ಅಮ್ಮ ಅಂತ ಕೈ ಕೊಡ್ತಾನೆ. ಯಾಕಂದ್ರೆ ಅವನು ಊಟಕ್ಕೆ ಹೋಗ್ಬೇಕಲ್ಲ ಮಧ್ಯಾಹ್ನಕ್ಕೆ. ಆವಾಗ ರೋಹಿಣಿ ಹೇಳ್ತಾರೆ, ನೀನು ಬೇಗ ಹೇಳ್ದಿರ ಇರೋದ್ರಿಂದ ನಿನ್ಗೇನಾದ್ರು ಸ್ವಲ್ಪ ತೊಂದರೆ ಆಗಿರ್ಬೋದು ಅಂತೇಳಿ ಯಶೋದಮಯ್ಯ ಮಾತಾಡ್ತಾ ಇಲ್ಲ. ಹಾಗೂ ಏನು ರೆಡಿ ಮಾಡಿಲ್ಲ ಮಾಡಕ್ಕೆ ಸಮಯ, ನಾನ್ ಮಾಡ್ಕೊಡ್ತೀನಿ, ಈಗ ರೆಡಿ ಮಾಡಿ ಕಾಡಿಗೆ ಕಳಿಸ್ತೀನಿ. ಆಯ್ತು ಅಂತ ಹೇಳ್ಬಿಟ್ಟು ಮಯ್ಯ ಅಂತ ಹೇಳ್ಬಿಟ್ಟು ಟಕ್ಕನ ತಾಯಿ ಕೈಯಲ್ಲಿ ಇರೋ ಬೆಣ್ಣೆನ್ ಕದ್ದುಬಿಟ್ಟು ಹೊರಟ್ಬಿಟ್ಟು ತುಂಬಾ ಸುಂದರ ರೂಪದಲ್ಲಿ ಇದೆಲ್ಲಾನು ಇವರೆಲ್ಲ ನೋಡ್ತಿರ್ತಾರೆ, ರುಕ್ಮಿಣಿ ಸತ್ಯಭಾಮ ಇವರೆಲ್ಲ ಆಕಾಶದಲ್ಲಿ. ಸೊ ತುಂಬಾ ಅಭೂತಪೂರ್ವವಾಗಿದೆ. ಆಮೇಲೆ
ಅಲ್ಲಿ ರಾಧಾರಾಣಿನು ಮೂರ್ತಿ ಇರುತ್ತಲ್ಲ, ನೋಡ್ತಾ ಇರ್ತಾರೆ. ಓ ರಾಧೆ, ನಿನ್ಗೇನು ಮಾನ ಇದು ಏನು ಕೋಪ ಬಂದ್ಬಿಡಿದ್ಯಾ? ಗೊತ್ತಾಯ್ತು ಯಾಕೆ ಕೋಪ ನೀನು ಎಲ್ಲ ತಿಳ್ಕೊಂಡಿರೋಳು. ನಾನು ಹೇಳ್ದಿದ್ರು ನನ್ನ ಕನಸಿನ ಬಗ್ಗೆ ನೀನು ಗೊತ್ತಾಗ್ಬಿಟ್ಟಿದ್ದೆ. ರಾಧೆ, ಅದು ಕನಸಮ್ಮ ತಾಯಿ. ನಾನು ದ್ವಾರಕಾ ಹೋಗಿದ್ದೆ, ಅಲ್ಲೆಲ್ಲ ಮದುವೆ ಆಗಿದ್ದೆ, ಎಲ್ಲ ಕನಸೋದು. ಅದು ಸಾಯಂಕಾಲ ಬಂದು ನಿನಗೆ ಪೂರ್ಣವಾಗಿ ವಿವರಣೆ ಮಾಡ್ತೀನಿ, ಏನು ಹೆದರಬೇಡ ಅಂತೇಳಿ ಅವಳನ್ನ ಆಲಗ್ನೆ ಮಾಡಿ ಸುಮ್ಮನೆ ಕೊಟ್ಟು ಓಡ್ಬಿಟ್ಟ ಕೃಷ್ಣ. ಹೋಗ್ಬಿಟ್ಟು ಅಲ್ಲಿ ಸಮುದ್ರದಲ್ಲಿ ನೋಡ್ಬಿಟ್ಟು ಎಲ್ಲರನ್ನ ಕರಿತಾನೆ ಸ್ನೇಹಿತರು. ಅಕ್ಕ, ಓ ಶ್ರೀಧಾಮ ಎಲ್ಲ ಬನ್ನಿ, ಯಮುನಾ ಹರಿತಾ ಇದೆ ತುಂಬಾ. ಆ ನೀರಲ್ಲಿ ನಾವು ಆಟ ಆಡ್ಬೇಕು, ಹಸುಗಳಿಗೆಲ್ಲ ನೀರ್ ಕುಡಿಸ್ಬಿಟ್ಟು ಆಟ ಆಡೋಣ, ಬನ್ನಿ ಬೇಗ ಬನ್ನಿ ಅಂತ. ಸೊ ಈ ರೀತಿ ಅವನ ಲೀಲೆ ನಡೆಯಿತು. ಆಮೇಲೆ ಅಲ್ಲಿ ಸ್ನಾನ ಮಾಡಕ್ ಹೋಗ್ತಾನೆ, ಅಲ್ಲಿ ನೋಡ್ತಾನೆ ಏನ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣುತ್ತೆ. ಏನಿದು? ಆಗ ಬಲರಾಮಗೆ ಏನಿದೆ, ಎಲ್ಲಿದೀವಿ ಅಂತ. ಕೃಷ್ಣ, ಇದು ದ್ವಾರಕಾನಪ್ಪ, ದ್ವಾರಕಾ ಹತ್ರದಲ್ಲೇ, ದ್ವಾರಕದಲ್ಲೇ ಇರೋದು. ಇದು ನಾವು ವೃಂದಾವನ, ಬ್ರಹ್ಮನ ಆದೇಶದಿಂದ ವಿಶ್ವಕರ್ಮ ಮಾಡಿರೋದು. ಕಾರಣ ಏನಂದ್ರೆ, ನೀನು ಮೂರ್ಛಿತನಾಗಿ ತುಂಬಾ ಆಳದಲ್ಲಿ ಬ್ರಜವಾಸಿಗಳ ಬಗ್ಗೆ ತಿಳ್ಕೊಂಡು ನೀನು ಮೂರ್ಛಿತ ಆಗಿಬಿಟ್ಟಿದ್ದೆ. ಸೊ ಬ್ರಹ್ಮ ಚಿಂತೆ ರೂಪದಲ್ಲಿ ನಿನ್ನ ಈ ರೀತಿನಲ್ಲಿ ಕರೆಸಿ, ಈಗ ನೀನು ದಯವಿಟ್ಟು ಎದ್ದೇಳು, ಹೊರಡಬೇಕು. ಅಲ್ಲಿ ಯುಧಿಷ್ಠಿರ ಮಹಾರಾಜ್ ತುಂಬಾ ಕಷ್ಟದಲ್ಲಿದ್ದಾನೆ. ಎಷ್ಟೋ ರಾಕ್ಷಸರು ತೊಂದರೆ ಮಾಡ್ತಾ ಇದ್ದಾರೆ. ಈಗ ನೀವು ಈ ರೀತಿ ಅವನ ಸ್ವಾತಂತ್ರ್ಯ ಮಾಡಿ ಕೊನೆಗೆ ಈ ದ್ವಾರಕಾ ಇದಕ್ಕೆ ಕರ್ಕೊಂಡ್ ಬರ್ತಾನೆ. ಆಮೇಲೆ ಅಲ್ಲಿಂದ ಗರುಡನ ಮೇಲೆ ಕೂತ್ಕೊಂಡು ಮನೆಗೆ ಹೋಗಿ ಅಲ್ಲಿ ಉಪಚಾರ ಮಾಡಿ ನಾರದ ಮುನಿಗೆ ಕರೀತಾರೆ. ನಾರದ ಮುನಿ ಬರ್ತಾನೆ. ಬಂದ್ಬಿಟ್ಟು ನಾಚಿಕೆಯಿಂದ ಒಳಗಡೆ ಬರಕ್ ಆಗ್ತಾ ಇಲ್ಲ, ಯಾಕಂದ್ರೆ ನನ್ನ ಕಾರಣದಿಂದ ಕೃಷ್ಣನಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ ಅನ್ಕೊಂಡು ಅವನ್ಗೆ ಸ್ವಲ್ಪ ಸಂಕೋಚ ಆಗುತ್ತೆ. ಆದ್ರೂ ಕೃಷ್ಣ ಏನ್ ಮಾಡ್ತಾನೆ, ಇಲ್ಲ, ನೀನು ಮಾಡಿದ್ದು ಇಲ್ಲೇ ಸರಿ ಇದೆ, ಇದು ನಾನು ನಿನ್ನಿಂದ ಸಂತುಷ್ಟನಾಗಿದ್ದೀನಿ, ವರ ಕೇಳು ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತಾನಂದ್ರೆ, ಏನ್ ಹೇಳ್ತಾನಂದ್ರೆ, ವರ ಕೇಳು ಅಂತ ಕೃಷ್ಣ ಹೇಳ್ತಾನೆ. ಅವಾಗ ನಾರದ ಮುನಿ, ಯಾರೇ ಆಗ್ಲಿ ನಿಮ್ಮ ಭಕ್ತಿಯಿಂದ ಅವ್ರಿಗೆ
ತೃಪ್ತರಾಗಿರಬಾರದು. ಆ, ಆ, ಹೇಳ್ತಾನೆ. ಹಾಗೂ ಆ ಯಾರಿಗೂ ಅವಾಗ ಕೃಷ್ಣ ಹೇಳ್ತಾನೆ, ಇದೇನು ಹೊಸದಾಗಿ ಕೇಳ್ತಾ ಇದೀಯಾ, ಅದು ಭಕ್ತಿಯ ಪ್ರಭಾವನೆ ಹಾಗೆ. ಆ, ಇನ್ನೇನಾದ್ರು ಕೇಳುವುದು. ಅದಕ್ಕೆ ನಾನು ನಿಮ್ಮ ಭಕ್ತರ ಗುಣಗಾನ ಮಾಡೋದ್ರಲ್ಲೇ ನಾನು ತಲ್ಲೀನನಾಗ್ಲಿ. ಆ, ಯಾರು ನಿನ್ನ ಮಾ ಈಗ ಕೃಷ್ಣ ಮಾಡಿರೋ ಲೀಲೆ ಸ್ಥಳಗಳಲ್ಲಿ ಆ, ಹೋಗಿ ಆ ನಿನ್ನ ಲೀಲೆಗಳನ್ನ ಕೇಳ್ತಾರೋ ಅವ್ರಿಗೆಲ್ಲಾನು ಮಂಗಳ ಆಗಬೇಕು ಆ, ಅಂತೇಳಿ ಅದನ್ನು ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಪರಿಕ್ರಮ ಎಲ್ಲ ಹೋಗುದು. ಹಾಗೂ ಭಗವಂತನ ಲೀಲೆ ಬಗ್ಗೆನೆ ಚರ್ಚೆ ಮಾಡೋದು. ಸೊ ಇದು ಮೊದಲನೇ ಇದು ಸಮಾಪ್ತಿ ಆಗುತ್ತೆ. ಈಗ ಸಮಯ ಸುಮಾರು ಸಮಯ ಆಗೋಗಿದೆ. ನಾವು ಇದನ್ನ ಇನ್ನೊಂದ್ಸಾರಿ ನಾವು ಕಂಟಿನ್ಯೂ ಮಾಡೋಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ದಂಡವತ್ ಪ್ರಣಾಮ ಎಲ್ರಿಗೂ. ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಹರೇ ಕೃಷ್ಣ. ದಂಡವತ್ ಪ್ರಣಾಮ.